ಈಗ ಶುರುವಾಗಲಿದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಜೊತೆ. ನಮಸ್ಕಾರ. ಥ್ಯಾಂಕ್ ಯು. ಆಪ್ಕಿ ಅದಾಲತ್ಗೆ ನಿಮಗೆಲ್ಲ ಆಧಾರದ ಸ್ವಾಗತ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿಯಾಗಿ ಬಂದಿರೋದು ಒಬ್ಬ ರಾಜಕೀಯ ವ್ಯಕ್ತಿ. ಅವರು ತಮ್ಮ ಕಾರ್ಯಗಳಿಂದ, ತಮ್ಮ ತರ್ಕಗಳಿಂದ, ತಮ್ಮ ಮಾತುಗಳಿಂದ ಯಾವಾಗಲೂ ಸುದ್ದಿಯಲ್ಲೇ ಇರ್ತಾರೆ. ಯಾವುದೇ ವಿಚಾರವಾಗಲಿ ಅವರ ಪ್ರಭಾವ ಅಲ್ಲಿರುತ್ತೆ. ಇವರು ತುಂಬಾನೇ ಲೋಕಪ್ರಿಯರು. ಮೋದಿ ಸರ್ಕಾರದಲ್ಲಿ ಎಲ್ಲರಿಗಿಂತ ಕಮ್ಮಿ ವಯಸ್ಸಿನ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದಾರೆ. ಪ್ಲೀಸ್ ವೆಲ್ಕಮ್ ಸ್ಮೃತಿ ಇರಾನಿ. ಆಪ್ಕಿ ಅದಾಲತ್ನಲ್ಲಿ ಬಹಳಷ್ಟು ವಿಚಾರಣೆ ಪ್ರಶ್ನೆಗಳು ಮುಂದುವರಿಯುತ್ತೆ. ಆದರೆ ಅದಕ್ಕೂ ಮುಂಚೆ ಇವತ್ತಿನ ಜಡ್ಜ್, ವರಿಷ್ಠ ಸಂಪಾದಕರು ಅಜಯ್ ಉಪಾಧ್ಯಾಯ ಅವರ ಒಪ್ಪಿಗೆಯಿಂದ ಇವತ್ತಿನ ವಿಚಾರಣೆ ಶುರು ಮಾಡ್ತಾ ಇದ್ದೀವಿ. ನ್ಯಾಯಾಲಯದ ಪ್ರಕ್ರಿಯೆಗಳು ಶುರುವಾಗಲಿ. ಈಗ ಇವರ ವಿಚಾರಣೆ ಹಾಗೂ ಪ್ರಶ್ನೆಗಳನ್ನು ಮುಂದುವರಿಸೋದಕ್ಕೂ ಮುಂಚೆ ಒಂದು ಸಲ ಕಣ್ಹಾಯಿಸೋಣ ಸ್ಮೃತಿ ಇರಾನಿ ಅವರ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಕರಿಯರ್ ಮೇಲೆ. ಸ್ಮೃತಿ ಇರಾನಿ ಮೋದಿ ಸರ್ಕಾರದಲ್ಲಿ ಚೈಲ್ಡ್ ಅಂಡ್ ವಿಮೆನ್ ಅಫೇರ್ಸ್ ಹಾಗೂ ಮೈನಾರಿಟಿ ಅಫೇರ್ಸ್ ಮಿನಿಸ್ಟರ್ ಆಗಿದ್ದಾರೆ. ಸ್ಮೃತಿ ಇರಾನಿ ಮೊದಲಿಗೆ ಗುರುತಿಸಿಕೊಂಡಿದ್ದು ಟಿವಿ ಸೀರಿಯಲ್ ಕ್ಯೂಕಿ ಸಾಸ್ ಬಿ ಕಬಿ ಬಹು ತೀಯ ಉತ್ತಮ ಅಭಿನಯದಿಂದ. ಆದರ್ಶ ಸೊಸೆಯ ರೋಲ್ನಲ್ಲಿ ಸ್ಮೃತಿ ಇರಾನಿ ಜನಗಳ ಹೃದಯವನ್ನ ಗೆದ್ದರು. ರಾಜಕೀಯದಲ್ಲಿ ಸ್ಮೃತಿ ಇರಾನಿಯನ್ನು ಗುರುತಿಸಿದ್ದು ಅವರು ದಿಲ್ಲಿಯಲ್ಲಿ ಚಾಂದಿನಿ ಚೌಕ್ನಿಂದ ಬಿಜೆಪಿಯ ಅಭ್ಯರ್ಥಿಯಾಗಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ ನಂತರ. ಇದಾದ ಮೇಲೆ ಬಿಜೆಪಿಯ ಮುಖಂಡರಾಗಿ ಸ್ಮೃತಿ ಇರಾನಿ ವಾಕ್ಚಾತುರ್ಯ ಹಾಗೂ ಕರ್ತವ್ಯ ನಿಷ್ಠೆಯಿಂದ ತಮ್ಮ ಛಾಯೆ ಮೂಡಿಸಿದರು. ಸ್ಮೃತಿ ಇರಾನಿ ರಾಜ್ಯಸಭೆಯ ಮೆಂಬರ್ ಆದರು ಹಾಗೂ ಮೋದಿ ಸರ್ಕಾರದ ಕಡಿಮೆ ವಯಸ್ಸಿನ ಕ್ಯಾಬಿನೆಟ್ ಮಿನಿಸ್ಟರ್ ಆದರು. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಸ್ಮೃತಿ ಇರಾನಿ 40 ವರ್ಷಗಳಿಂದ ಗಾಂಧಿ ನೆಹರು ಪರಿವಾರದ ಕಾಯಂ ಕುರ್ಚಿ ಅಮೇಠಿಯಲ್ಲಿ ರಾಹುಲ್ ಗಾಂಧಿಯನ್ನು ಸೋಲಿಸುವ ಮೂಲಕ ಎಲ್ಲರನ್ನೂ ಆಶ್ಚರ್ಯಪಡಿಸಿದರು. ಇಂದಿಗೂ ದೇಶದಲ್ಲಿ ಯಾವಾಗ ಎಲ್ಲಿ ಚುನಾವಣೆಯಾದರೂ ಸ್ಮೃತಿ ಇರಾನಿ ಬಿಜೆಪಿಯ ಸ್ಟಾರ್ ಕ್ಯಾಂಪೇನರ್ ಆಗಿ ಕಾಣಿಸಿಕೊಳ್ತಾರೆ. ಸ್ಮೃತಿ ಇರಾನಿಯನ್ನು ಹಿಂದಿ, ಬಾಂಗ್ಲಾ, ಮರಾಠಿ, ಗುಜರಾತಿ ಹಾಗೂ ಪಂಜಾಬಿಯಲ್ಲಿ ಮಹಾರಥಿ ಎನ್ನಬಹುದು. ಪಬ್ಲಿಕ್ ಸ್ಪೀಕರ್ ಆಗಿ ಇವರ ಡಿಮಾಂಡ್ ಎಲ್ಲ ಕಡೆ ಇರುತ್ತೆ. ಟಿವಿ ಪರದೆಯಾಗಲಿ, ರಾಜಕೀಯ ಮೈದಾನವಾಗಲಿ, ಸ್ಮೃತಿ ಇರಾನಿಯವರು ತಮ್ಮದೇ ಆದ ವಿಶೇಷ ಸ್ಥಾನ ಪಡ್ಕೊಂಡಿದ್ದಾರೆ. ಆದರೆ ಇವೆಲ್ಲದರ ಹಿಂದೆ ಕೇವಲ ಅದೃಷ್ಟ ಮಾತ್ರ ಅಲ್ಲ, ಅವರ ಸಂಘರ್ಷ ಹಾಗೂ ಪರಿಶ್ರಮ ಇದೆ. ಕೇಂದ್ರ ಸರ್ಕಾರದಲ್ಲಿ ಮಿನಿಸ್ಟರ್, ಟಿವಿಯಲ್ಲಿ ಆಕ್ಟರ್, ಪ್ರೊಡ್ಯೂಸರ್ ಹಾಗೂ ರೈಟರ್ ಸ್ಮೃತಿ ಇರಾನಿ ಆಪ್ಕಿ ಅದಾಲತ್ನಲ್ಲಿ ತಮ್ಮ ವಕಾಲತ್ತು ತಾವೇ ನಿರ್ವಹಿಸುತ್ತಾರೆ. ಸ್ಮೃತಿಯವರೇ, ಬಹಳಷ್ಟು ನಿಮ್ಮ ರೂಪ ಏನಿದೆ, ಆದರೆ ಈ 8 ವರ್ಷಗಳ ಕಾಲ ನೀವು ತುಳಸಿಯಾಗಿ ಜನರ ಮನಸ್ಸಿನಲ್ಲಿ ರಾಜ್ಯಭಾರ ಮಾಡಿದಿರಲ್ಲ, ಆ ಒಂದು ಚಮತ್ಕಾರ ನೋಡಿ ಎಷ್ಟೋ ವಿಚಾರಗಳು ನೆನಪಿಗೆ ಬರುತ್ತೆ. ಜನರು ನಿಮ್ಮನ್ನ ಮಿಸ್ ಮಾಡ್ಕೋತಾರೆ. ನೀವು ಕೂಡ ಮಿಸ್ ಮಾಡ್ಕೋತೀರಾ? ರಜತ್ ಅವರೇ, ಅಮ್ಮ ಮಗನಿಗೆ ಟೈಮ್ ಸಾಕಾಗ್ತಾ ಇಲ್ಲ, ಇನ್ನು ಅತ್ತೆ ಸೊಸೆ ಜಗಳಕ್ಕೆ ಯಾಕೆ ಹೋಗಿ? ನನ್ಗನ್ಸತ್ತೆ ದೇವ್ರ ದಯೆ ಪೂರ್ತಿಯಾಗಿರುವಂಥ ಜನಗಳು ತುಂಬ ಕಡಿಮೆ ಅಂತ. ಕೆಲವರು ಎಂಥ ಪರಿವಾರದಲ್ಲಿ ಹುಟ್ಟಿರ್ತಾರೆ ಅಂದರೆ ಅವ್ರ ಜೀವನ ನಡ್ಸಕ್ಕೆ 200 ರೂಪಾಯಿ ಕೂಡ ಇರಲ್ಲ. ಮತ್ತೆ ಒಂದು ವೇಳೆ ಹೆಣ್ಮಗು ಹುಟ್ಟಿದ್ರೆ ಸಮಾಜ ನಿರ್ಧಾರ ಮಾಡಿಬಿಡತ್ತೆ, ಹೆಣ್ಣು ಹುಟ್ಟಿದಾಳಲ್ವಾ ಅದಕ್ಕೆ ಮನೆಯವ್ರು ಬಡತನ ಅನುಭವಿಸ್ತಾರೆ, ಏನೂ ಮಾಡೋಕ್ಕಾಗಲ್ಲ ಅಂತ. ಈಗ ಇಂಥ ಹುಡುಗಿ ಯಾವಾಗ ದೇಶದ ರಾಜಕೀಯದಲ್ಲಿ ಮಾತ್ರ ಅಲ್ಲದೆ ಜೊತೆಗೆ ದೇಶದ ಮೀಡಿಯಾದಲ್ಲೂ ಕೂಡ ಅವಳ ಅಸ್ತಿತ್ವನ ತೋರಿಸ್ತಿದ್ದಾಳೆ ಒಂದು ಹುಡುಗಿಯಾಗಿ ಅನ್ನೋದು, ಇದನ್ನ ನಾನು ಅಹಂಕಾರದಿಂದ ಹೇಳ್ತಾ ಇಲ್ಲ, ಪ್ರತಿ ಹೆಣ್ಮಗಳ ಗೌರವ ಅಂತ ಹೇಳ್ಬೋದು. ನೀವು ಯಾವಾಗ ನಮಗೆ ಅವಕಾಶ ಕೊಡ್ತಿರೋ ಆಗ ಹಿಂದೂಸ್ತಾನದ ಹೆಣ್ಮಕ್ಳು, ಹಿಂದೂಸ್ತಾನದ ಸಾಧಾರಣ ಮನೆಯ ಹೆಣ್ಮಕ್ಳು ಈ ರೀತಿ ತಮ್ಮ ಧೈರ್ಯವನ್ನು ತೋರಿಸ್ತಾರೆ, ಈ ರೀತಿ ಸಾಹಸ ವ್ಯಕ್ತಪಡಿಸ್ತಾರೆ. ಅಷ್ಟೇ ಅಲ್ಲದೆ ಭಗವಂತನ ಕೃಪೆ ಕೂಡ ಅವ್ರ ಮೇಲಿರುತ್ತೆ. ಆದರೆ ಈಗ ಏನಂದ್ರೆ
ನಿಮ್ಮ ರೋಲ್ ಬದಲಾಗಿದೆ. ಸೊ ಇವತ್ತಿನ ವಿಚಾರಣೆ ಅದ್ರ ಮೇಲೆ ಇರುತ್ತೆ. ಈಗ ಶುರು ಮಾಡೋಣ ಇವತ್ತಿನ ವಿಚಾರಣೆ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಸ್ಮೃತಿ ಇರಾನಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಕೇಂದ್ರೀಯ ಮಂತ್ರಿ ಸ್ಮೃತಿ ಇರಾನಿ ಮೇಲೆ ಇವರು ರಾಹುಲ್ ಗಾಂಧಿಯನ್ನು ನೆಮ್ಮದಿಯಿಂದ ಇರಲು ಬಿಡುವುದಿಲ್ಲ ಎಂಬ ಆರೋಪವಿದೆ. ಸ್ಮೃತಿ ಅವರೇ, ಕಾಂಗ್ರೆಸ್ ಪಾರ್ಟಿಗೆ ಏನನ್ಸುತ್ತೆ ಅಂತಂದ್ರೆ ರಾಹುಲ್ ಗಾಂಧಿ ಅವರಿಗೆ ತುಂಬಾ ಸಮಸ್ಯೆ ಕೊಡೋದು ಯಾರು ಅಂತಂದ್ರೆ ಅದು ನೀವು ಅಂತ. ಆಲಿಮೂನ್ ಅವ್ರು ಹೇಳ್ತಾರೆ, ಅವರು ಲಂಡನ್ನಲ್ಲಿದ್ದಾಗ ಅವರು ಅಲ್ಲಿ ಏನ್ ಮಾತಾಡಿದ್ರು ಅದರ ವಿಚಾರವಾಗಿ ನೀವು ಗೌರವ ಕೊಡದೇನೆ ಅಭಿಯಾನ ಮಾಡಿದ್ರಂತೆ. ಅಲ್ಲ, ನಮ್ಮ ರಾಷ್ಟ್ರದ ಸಂರಕ್ಷಣೆಗೋಸ್ಕರ ನಾನು ಅಪೀಲ್ ಮಾಡಿದ್ರೆ, ನಮ್ಮ ಮಾತೃಭೂಮಿಗೋಸ್ಕರ ನಾನು ಹೇಳಿದ್ರೆ, ನೀವು ಮಾತಾಡ್ತಾ ಇರೋ ಶಬ್ದ ನಿಂದನೆ ತರ ಕೇಳಿಸ್ತಾ ಇದೆ, ಆ ರೀತಿ ಮಾತಾಡಬೇಡಿ ಅಂತ, ನಮ್ಮ ದೇಶದ ಮಣ್ಣನ್ನ ವಿದೇಶಿ ಮಣ್ಣಿನ ಜೊತೆ ಸೇರಿಸಬೇಡಿ ಅಂತ ನಾನು ಹೇಳಿದ್ರೆ, ಇದು ತಪ್ಪಾದ ಸ್ಟೇಟ್ಮೆಂಟ್ ಹೇಗಾಗತ್ತೆ? ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ಸ್ಮೃತಿ ಇರಾನಿ ರಾಹುಲ್ ಗಾಂಧಿ ಅವರ ಟ್ರೋಲ್ ಮಂತ್ರಾಲಯದ ಪ್ರಮುಖ ಮಂತ್ರಿ ಅಂತ. ನೋಡಿ, ಅವರು ಈ ರೀತಿ ನನ್ನ ಮೇಲೆ ಕರುಣೆ ತೋರಿಸಿದ್ದಾರೆ ಅನ್ಸತ್ತೆ. ಅವರು ಇವತ್ತಿಂದ 8 ವರ್ಷಗಳ ಕೆಳಗೆ ಹೇಳ್ತಾ ಇದ್ರು ಸ್ಮೃತಿ ಯಾರು ಅಂತ. ಅವರು ಬಹುಶಃ ತಮ್ಮಲ್ಲಿ ತಾವೇ ದೇವರ ಒಂದು ಲೀಲೆನ ಅನುಭವಿಸ್ತಾ ಇದ್ರು ಅನ್ಸತ್ತೆ. ಯಾಕಂದ್ರೆ ಸ್ಮೃತಿ ಇರಾನಿ ದೇಶದ ರಾಜಕೀಯದಲ್ಲಿ ಏನೇ ಹೇಳಿದ್ರು ಅವರದನ್ನು ಒಪ್ಕೊಳ್ಳೋಕೆ ತಯಾರಿರ್ಲಿಲ್ಲ. ಯಾವ ಸ್ಮೃತಿ ಇರಾನಿ ಇದ್ದಂಥ ಸಮಯದಲ್ಲಿ ಅವಳ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದಂಥವ್ರನ್ನೆಲ್ಲ ಅವರ ಸಂಸ್ಥಾನದಲ್ಲಿ ಅವರು ಪ್ರಮೋಟ್ ಮಾಡ್ತಾನೆ ಇದ್ರೋ, ಅದೇ ಸ್ಮೃತಿ ಇರಾನಿ ಇವತ್ತು ಅಷ್ಟೂ ಜನಕ್ಕೆ ತಲೆನೋವಾಗಿ ಕೂತಿದ್ದಾಳೆ. ಅಷ್ಟೇ ಅಲ್ಲದೆ ಅವರ ಪೂರ್ತಿ ಆರ್ಮಿ ಒಂದ್ ಹುಡುಗಿ ನಿಂತು ಕಟ್ಟಿರುವಂಥ ಸಂಸದದ ಹಿಂದೆ ಬಿದ್ದಿದ್ದಾರೆ. ಆದ್ರೆ ದುಃಖದ ವಿಚಾರ ಏನು ಅಂದ್ರೆ, 40 ವರ್ಷಗಳ ಕಾಲ ಕಟ್ಟಿದಂಥ ಸಾಮ್ರಾಜ್ಯನ ಒಂದು ಸಾಧಾರಣ ಪರಿವಾರದ ಮಹಿಳೆ ನೆಲಕ್ಕುರುಳಿಸ್ಬಿಟ್ಲು ಅಂತ. ಅವ್ರಿಗೆ ದುಃಖ ಆಗ್ತಿರೋದು ಯಾಕೆ ಅಂದ್ರೆ, ಯಾರನ್ನ ಅವರು ಪೊಲಿಟಿಕಲ್ ಲೆಗೆಸಿಯ ಒಂದು ಬಾದ್ಶಾ ಅಂತ ಕರೀತಿದ್ರೋ ಅವರೇ ಇವತ್ತು ಎಲ್ಲರ ಹತ್ರ ಬೇಡ್ಕೋತಿದ್ದಾರೆ ಪೊಲಿಟಿಕಲ್ ಸಪೋರ್ಟ್ಗೋಸ್ಕರ. ಎಲ್ಲರ ಹತ್ರ ಕೈ ಮುಗ್ದು ಬೇಡ್ಕೋತಿದ್ದಾರೆ ಪೊಲಿಟಿಕಲ್ ಮರ್ಸಿಗೋಸ್ಕರ. ಇದನ್ನ ನೀವು ದುಸ್ಸಾಹಸ ಅಂತ ಬೇಕಾದ್ರೂ ಕರೀರಿ, ಮತ್ತೆ ಇದಕ್ಕೆ ಶಿಕ್ಷೆ ಅನುಭವಿಸೋದಕ್ಕೂ ತಯಾರಾಗಿದ್ದೀನಿ. ನಾನು ನಿಮ್ಮ ಈ ಕೋರ್ಟ್ಗೆ 2019 ಚುನಾವಣೆ ಸಮಯದಲ್ಲೂ ಬಂದಿದ್ದೆ. ಆಗ ನೀವು ಉತ್ತರ ಪ್ರದೇಶದ ರಾಜಧಾನಿಯಲ್ಲಿ ನನ್ನ ಭೇಟಿ ಮಾಡಿದ್ರಿ. ಮತ್ತೆ ಆಗ್ಲೂ ನಾನು ನಿಮಗೆ ಹೇಳಿದ್ದೆ, ಅಮೇಠಿನಲ್ಲಿ ಏನಾದ್ರೂ ಹೊಸದಾಗಿ ಶುರು ಮಾಡಬೇಕು ಅಂದ್ರೆ ನಾನು ಅದಕ್ಕೆ ಬೆಲೆ ಕಟ್ಟಬೇಕಾಗಿತ್ತು. ಕಾಂಗ್ರೆಸ್ ಗೂಂಡಾಗಳು ಮತ್ತೆ ಕಾಂಗ್ರೆಸ್ ಅಲ್ಲಿ ನನ್ನ ಬಗ್ಗೆ ತಪ್ಪಾಗಿ ಮಾತಾಡೋರು ನನ್ನ ಹಿಂದೆ ಬೀಳ್ತಾರೆ ಅಂತ ಗೊತ್ತಿದ್ರು ನಾನು ಒಪ್ಕೋತಿದ್ದೆ. ಅವತ್ತು ಅದೇ ಆರೋಪ ಆಯಿತು, ಇವತ್ತು ಅದೇ ಇದೆ. ಈ 40 ವರ್ಷನೂ ಬಿಟ್ರೆ ರಾಹುಲ್ ಅವರು ತಮ್ಮ ಸಂಸದೀಯ ಕಾಲದಲ್ಲಿ ಅಮೇಥಿಗೆ ಮಾಡಿರೋಷ್ಟು ಅವಮಾನ ಯಾರೂ ಮಾಡಿಲ್ಲ, ಮತ್ತೆ ಅದು ಉದ್ಧಾರ ಆಗೋದಕ್ಕೂ ಅವಕಾಶ ಕೊಟ್ಟಿಲ್ಲ. ಒಂದ್ ವೇಳೆ ನಾನು ಅವ್ರ ಹತ್ರ ಅಮೇಠಿ ಜನಗಳ ಹತ್ರ ಕ್ಷಮೆ ಕೇಳೋ ಹಾಗೆ ಮಾಡ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ಸ್ಮೃತಿ ಇರಾನಿನೇ ಅಲ್ಲ. ಸ್ಮೃತಿ ಅವರೇ, ಇತ್ತೀಚಿನ ದಿನಗಳಲ್ಲಿ ಮಾತು ಅಮೇಥಿವರೆಗೂ ಅಲ್ಲ, ಈಗ ಲಂಡನ್ನಲ್ಲಿ ಏನ್ ಮಾತಾಡ್ತಾರೋ ಅದ್ರ ಬಗ್ಗೆನೂ ನಿಮಗೆ ಚಿಂತೆ ಬರುತ್ತೆ. ನನ್ಗನ್ಸೋ ಪ್ರಕಾರ ಇಲ್ಲಿರೋ ಹಿಂದೂಸ್ತಾನಿಗಳೆಲ್ಲ, ಇಲ್ಲಿ ನೋಡಿ ನಮ್ಮ ಎದುರಿಗೆ ಯುವಕರಿದ್ದಾರೆ, ವಯಸ್ಸಾಗಿರೋರಿದ್ದಾರೆ, ಹೆಂಗಸರಿದ್ದಾರೆ, ಗಂಡಸರು ಕೂಡ ಇದ್ದಾರೆ. ನಾನ್ ನಿಮ್ ಹತ್ರ ಕೇಳೋದೇನಂದ್ರೆ, ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಜಗಳ ಆದಾಗ ಎಲ್ಲಿವರೆಗೂ ಹೋಗುತ್ತೆ ನಮ್ಮ ಮನೆ ಜಗಳ? ನಮ್ ತಾಯಿ ಯಾವತ್ತಾದ್ರೂ ನಮಗ್ ಪರ್ಮಿಷನ್ ಕೊಡ್ತಾರಾ, ಹೋಗು ನಿನ್ ಮನೇನ, ನಿನ್ ಸಮಾಜನ, ನಿನ್ ದೇಶನ, ದೇಶದ ಗಡಿ ದಾಟಿ ಹೋಗಿ ಮಾರಾಟ ಮಾಡು ಅಂತ? ಯಾರಾದ್ರೂ ಇದೀರಾ ಇಲ್ಲಿ ಅಂತವ್ರು? ನಾನಿವತ್ತು ಜನಗಳ ನ್ಯಾಯಾಲಯದಲ್ಲಿ ಜನಗಳ ಹತ್ರನೇ ಕೇಳ್ತಾ ಇದ್ದೀನಿ, ನಿಮ್ ದೇಶದಲ್ಲಿ ಪ್ರಜಾಪ್ರಭುತ್ವ ಸತ್ತೋಗಿದ್ಯಾ? ನೀವು 5 ವರ್ಷಕ್ಕೊಂದ್ಸಲ ನಿಮ್ಮ ಶಕ್ತಿನ ಬಳಸಿ ವೋಟ್ ಮಾಡಿ ನಿಮ್ಗೆ ಇಷ್ಟ ಆಗುವಂತ ಸರ್ಕಾರನ ಆಯ್ಕೆ ಮಾಡಿದೀರಾ ಹೇಳಿ? ನಿಮ್ಗೆ ಇಷ್ಟ ಇರೋ ರಾಜಕೀಯ ಪಕ್ಷ ಬರ್ದೇ ಇದ್ರೂ ಕೂಡ, ನೀವು ವಿಪಕ್ಷದಲ್ಲಿರುವಂತಹ ರಾಜಕೀಯ ದಳಕ್ಕೆ ವೋಟ್ ಮಾಡಿದ್ರೂ ಕೂಡ ಆ ಒಂದು ಸ್ವತಂತ್ರ ಅಧಿಕಾರ ನಿಮ್ ಹತ್ರ ಇರತ್ತಾ? ಇಲ್ಲಿ ಕೂತಿರುವಂಥ ಇಷ್ಟೋ ಜನರ ಹತ್ರ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನಮ್ಮ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಯಾರ ಹತ್ರನೂ ಕೇಳಲಿಲ್ಲ ನೀನ್ ನನಗ್ ವೋಟ್ ಮಾಡಿದ್ಯಾ ಇಲ್ವಾ ಅಂತ. ಆದ್ರೆ ರಸ್ತೆಗಳಾಗತ್ತಲ್ಲ, ಅದ್ರ ಮೇಲೆ ನಾಗರಿಕರೆಲ್ಲರೂ ಓಡಾಡ್ತಾರೆ. ಈಗ ಟಾಯ್ಲೆಟ್ಸ್ ಕಟ್ಟಿಸ್ಕೊಟ್ರು. ದೇಶದಲ್ಲಿ 110 ಮಿಲಿಯನ್ ಬಡ ಪರಿವಾರಗಳಿಗೆ ಮೊದಲನೇ ಸಲ ಮಹಿಳೆಯರಿಗೋಸ್ಕರ ಟಾಯ್ಲೆಟ್ಸ್ ಕಟ್ಟಿಸ್ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಯಾವತ್ತಾದ್ರೂ ಈ ರೀತಿ ಹೇಳಿದಾರಾ, ನೀವು ಕಮಲದ ಬಟನ್ ಒತ್ತಿದ್ರೆ ಮಾತ್ರ ನಿಮ್ಗೆ ಟಾಯ್ಲೆಟ್ಸ್ ಕಟ್ಟಿಸ್ಕೊಡ್ತೀವಿ ಅಂತ? ನಾನಿವತ್ತು ಇಲ್ಲಿ ಎಷ್ಟು ಜನ ಹಿಂದೂಸ್ತಾನಿಗಳಿದಾರೋ ಅವ್ರು ಎಲ್ಲಾರ್ಗೂ ಕೇಳ್ತಾ ಇದ್ದೀನಿ, ನರೇಂದ್ರ ಮೋದಿ ಅವ್ರ ಬಗ್ಗೆ ನಿಮ್ಮಲ್ಲಿ ಯಾರಿಗಾದ್ರೂ ಕಂಪ್ಲೇಂಟ್ ಇರಬಹುದು, ಅದಕ್ಕೆ ನೀವು ಹಿಂದೂಸ್ತಾನನ ಒಡೆಯೋ ಕೆಲಸ ಮಾಡ್ತೀರಾ? ಮತ್ತೆ ಹಿಂದೂಸ್ತಾನನ ಒಡೆಯಕ್ ಹೊರಟಿರೋ ವ್ಯಕ್ತಿನ ನೀವು ಸಮರ್ಥಿಸ್ಕೊಂಡ್ ಬರ್ತೀರಾ? ದೇಶದಲ್ಲೇ ಯಾರು ಸಮರ್ಥನೆ ಮಾಡ್ತಾ ಇಲ್ಲ, ಅದಕ್ಕೆ ವಿದೇಶಕ್ಕೆ ಹೋಗಿ ಹಾರಾಡ್ತಾ ಇದ್ದಾರೆ. ನಮ್ಮ ದೇಶದ ಯೂನಿವರ್ಸಿಟಿಗಳಲ್ಲಿ ಮಾತಾಡುವಂತ ಅವಕಾಶ ಇಲ್ಲ, ಅದಕ್ಕೆ ರಾಹುಲ್ ಅವರು ಅಲ್ಲಿಗೆ ಹೋಗ್ಬೇಕಾಗಿ ಬಂತು. ನಾವು ಈ ದೇಶದ ಎಲ್ಲರೂ ಸಾಕ್ಷಿಯಾಗಿದ್ದೀವಿ. 2021ರಲ್ಲಿ ಅವರು ತಮಿಳ್ನಾಡುದ ಒಂದ್ ಸ್ಕೂಲಲ್ಲಿ ದಂಡನೆ ಕಟ್ಟಿದ್ದಾರೆ. ಮಾಡ್ತಾ ಇದ್ರಲ್ವಾ?
ನಾವೆಲ್ಲರೂ ಈ ಮಾತಕ್ಕೆ ಸಾಕ್ಷಿಯಾಗಿದ್ದೀವಿ. 2011ರಲ್ಲಿ ಅವರು JNUಗೆ ಹೋಗಿ ಭಾರತ ಒಡೆದು ಹೋಗ್ತಿರೋದಕ್ಕೆ ಅವರು ನಾರಿಯರ್ ಸಮರ್ಥನೆ ಮಾಡಿದ್ರು, ಹೌದೋ ಅಲ್ವೋ? ಸಾರಿ ರಜತ್ ಅವ್ರೆ, ಜನರ ನ್ಯಾಯಾಲಯದಲ್ಲಿ ಜನರೇ ನಿರ್ಧರಿಸ್ತಾರೆ. ರಾಹುಲ್ ಗಾಂಧಿ ಅವ್ರಿಗೆ ನಾವು ರಾಹುಲ್ ಗಾಂಧಿ ಅವ್ರನ್ನ ವಿದೇಶಕ್ಕೆ ಹೋಗಿ, ಅದು ಯಾವ ದೇಶ ಹೇಳಿ, ವರ್ಷಾನ್ಗಟ್ಲೆ ಭಾರತನ ಗುಲಾಮ್ಗಿರಿಯಲ್ಲಿಟ್ಟಿದ್ರು. ಆ ದೇಶಕ್ಕೆ ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ಆಹ್ವಾನಿಸ್ಬೇಕಿತ್ತಾ? ಓ ಅಂತಾರಾಷ್ಟ್ರೀಯ ಮನುಜ ಬಾ, ಹಿಂದೂಸ್ತಾನ್ಗೆ ನಿನ್ ಚಮತ್ಕಾರ ತೋರ್ಸು ಅಂತ ಆ ತರ ಶತ್ರುಗಳು ಮಾಡಿದ್ರೆ. ಸ್ಮೃತಿ ಅವರೇ, ಅವ್ರು ಹೇಳೋದೇನಂದ್ರೆ ಇಲ್ಲಿನ ಯೂನಿವರ್ಸಿಟಿಗಳಲ್ಲಿ ಅವ್ರಿಗೆ ಮಾತಾಡಕ್ ಬಿಡಲ್ಲ ಅಂತ. ಪಾರ್ಲಿಮೆಂಟ್ ಬಂದಿದಾರಲ್ವಾ, ಹಿಂದೂಸ್ತಾನ ಒಡೆಯಲಾಗತ್ತೆ ಅಂತ. ರಜತ್ ಅವ್ರೆ, ಪಾರ್ಲಿಮೆಂಟ್ ಪರಿಸ್ಥಿತಿ ಒಂದ್ ಸ್ವಲ್ಪ ನೋಡಿ ನೀವು. ರಾಹುಲ್ ಗಾಂಧಿ ಅಂತವ್ರನ್ನ ಗಾಂಧಿ ಫ್ಯಾಮಿಲಿ ಅವರೇ ಆರಿಸಿ ಕಳ್ಸಿದ್ದಾರೆ ಪಾರ್ಲಿಮೆಂಟ್ಗೆ. ಅವರು ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ 4 ಜನನ್ ಹೊಡೆದಾಕಿ ಅಂತ. ನಾನಿವತ್ತು ಗಾಂಧಿ ಫ್ಯಾಮಿಲಿ ಮೇಲೆ ಆರೋಪ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಕಾಂಗ್ರೆಸ್ ಕಾರ್ಯಕರ್ತಾನೆ ನೇರವಾಗಿ ಹೋಗಿ ಹೇಳಿದಾನೆ 4 ಜನನ್ ಹೊಡೆದಾಕಿ ಅಂತ. ಯಾವ ಧರ್ಮದವರು ಅಂತ ನಾನು ಹೇಳಕ್ ಇಷ್ಟಪಡಲ್ಲ ಇಲ್ಲಿ. ಗಾಂಧೀಜಿ ಖಾನ್ದಾನಿಂದ ಅವ್ರನ್ನ ಆರ್ಸ್ ಕಳಿಸಲಾಗಿದೆ. ಎಲ್ಲರೂ ಈ ವಿಷಯಕ್ಕೆ ಸಾಕ್ಷಿಯಾಗಿದ್ದೀರಾ. ದೇಶದ ಉಪರಾಷ್ಟ್ರಪತಿ ಚೇರ್ಮನ್ ಅವರು ರಾಜ್ಯಸಭೆಯಲ್ಲಿ. ನಮ್ ದೇಶದಲ್ಲಿ ಯಾವತ್ತಾದ್ರೂ ಹೀಗೆ? ನಾನಿಲ್ಲಿ ಕೂತಿರೋ ಯುವಕರ ಹತ್ರ ಕೇಳ್ತಾ ಇದ್ದೀನಿ, ಟೇಬಲ್ ಮೇಲೆ ಹತ್ತಿ ಉಪರಾಷ್ಟ್ರಪತಿಗಳ ಕುರ್ಚಿ ಮೇಲೆ ಬುಕ್ಸ್ ಎಸೆಯೋದು, ಪೇಪರ್ ಎಸೆಯೋದು ಮಾಡ್ತಾರ? ದಟ್ ಇಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಸ್ಪೀಕರ್ ಆಫ್ ದ ಹೌಸ್. ಅವರು ನಮ್ ಸ್ಪೀಕರ್, ವಿದೇಶಿ ಸ್ಪೀಕರ್ ಅಲ್ಲ, ಆಫ್ ದ ಹೌಸ್ ಆಫ್ ದ ಪೀಪಲ್. ಆ ಪೀಪಲ್ ಯಾರು ಹೇಳಿ? ನೀವು. ನಿಮ್ಮನ್ನ ಪ್ರತಿನಿಧಿಸ್ತಾ ಕೆಲಸಗಾರರಾಗಿ ನಾವು ಹೋಗ್ತೀವಿ. ನಾವು ನಿಮಗ್ ಕೆಲಸಗಾರರು. ಮತ್ತೆ ನಿಮ್ ಪರವಾಗಿ ಯಾರು ಹೋಗ್ತಾರೋ, ಲೋಕಸಭೆಗೆ ಹೋಗ್ತಾರೆ, ಆ ಒಂದು ಪೀಠದ ಮೇಲೆ ರಾಹುಲ್ ಗಾಂಧಿ ನಿರ್ದೇಶಾನುಸಾರವಾಗಿ, ಸೋನಿಯಾ ಗಾಂಧಿ ನಿರ್ದೇಶಾನುಸಾರವಾಗಿ ಪೇಪರ್ಗಳನ್ನ ಹರಿದು ಹಾಗೆ ಸ್ಪೀಕರ್ ಮುಖದ ಮೇಲೆ ಬಿಸಾಕ್ತಾರೆ. ಇದನ್ನ ಒಪ್ಕೋತೀರಾ ನೀವೆಲ್ಲ? ಮೈಕ್ ನ ಆಫ್ ಮಾಡ್ತಾರಂತೆ. ಅಯ್ಯೋ, ಯಾರು ಇಲ್ವೇ ಇಲ್ಲ. ಇನ್ ಮೈಕ್ ಯಾರು ಆಫ್ ಮಾಡ್ತಾರೆ? ಹೋಗ್ಲಿ ಬಿಡಿ. ಈ ವಿಷಯ ಕೇಳಿ, ಯಾರ್ಯಾರು ಕಾಂಗ್ರೆಸ್ ಕಾನ್ಫರೆನ್ಸ್ನೆಲ್ಲ ನೋಡಿದಿರೋ ಅಲ್ಲಿ ಮಾತಾಡೋದಕ್ಕೂ ಅಸಿಸ್ಟೆಂಟ್ನ ಇಟ್ಕೊಂಡಿದ್ದಾರೆ. ಮತ್ತೆ ನಾನು ಇನ್ನೊಂದು ವಿಷಯ ಹೇಳಬೇಕು. ನೀವು ಬೇಕಾದ್ರೆ ಹೋಗಿ ನೋಡಿ ಅವ್ರು ಮಾತಾಡೋ ರೀತಿನ. ಅವ್ರು ಏನ್ ಹೇಳಿದ್ದಾರೆ ಅಂತ ಗೊತ್ತಾ? ಅನ್ಫಾರ್ಚುನೇಟ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಅವ್ರು ಹೇಳಿದ್ರು ಅವ್ರ ಪಾರ್ಲಿಮೆಂಟಲ್ಲಿ ಮೆಂಬರ್ ಆಗಿರೋದು ಅವ್ರ ದೌರ್ಭಾಗ್ಯ ಅಂತ. ನೀವೆಲ್ಲರೂ ಪಬ್ಲಿಕ್ ಅಲ್ವಾ, ನಿಮ್ಗೆ ಅರ್ಥ ಆಗ್ಬೇಕಲ್ವಾ? ಈಗ ಮಿಸ್ ಆಗಿ ಅವ್ರು ಎಸ್ಕೇಪ್ ಆಗ್ತಾ ಇದ್ರು, ನೀವು ಅವ್ರನ್ನ ಹಿಡಿದ್ರಿ ಅಂತ ಆಯ್ತು. ನೋಡಿ, ವಿಷಯ ಏನು ಅಂದ್ರೆ ರಜತ್ ಅವ್ರೆ, ತಪ್ಪು ಮಾಡೋದು ಕಾಂಗ್ರೆಸ್, ಆದ್ರೆ ಅದನ್ನ ಅನುಭವಿಸೋದು ಜನರು. ಆದ್ರೆ ಒಂದು ವ್ಯತ್ಯಾಸ ಏನಂದ್ರೆ, ರಾಹುಲ್ ಗಾಂಧಿ ಅವ್ರನ್ನ ನೀವು ಕಾಂಗ್ರೆಸ್ನ ತಪ್ಪು ಅಂತ ಹೇಳೋದಾದ್ರೆ ಅದನ್ನ ಟ್ಯಾಕ್ಸ್ ಪೇಯರ್ ಯಾಕೆ ಅನುಭವಿಸ್ಬೇಕು? ಅದನ್ನ ದೇಶ ಯಾಕೆ ಅನುಭವಿಸ್ಬೇಕು? ಮತ್ತೆ ದೇಶದ ಬಗ್ಗೆ ವಿದೇಶದಲ್ಲಿ ಹೋಗಿ ಯಾಕೆ ಮಾತಾಡ್ಬೇಕು? ತಪ್ಪಾಗಿ ಮಾತಾಡಿದ್ರು, ನಮ್ ದೇಶದ ಬಗ್ಗೆ ಸುಳ್ಳು ಹೇಳಿದ್ರು, ಮತ್ತೆ ವಿದೇಶಿ ಶಕ್ತಿಗಳನ್ನ ಬನ್ನಿ ಅಂತ ಯಾಕೆ ಕರಿಬೇಕಾಗಿತ್ತು? ಈ ಯಂಗ್ಸ್ಟರ್ಸ್ ಬಗ್ಗೆ ನಾನು ಕೇಳ್ತಾ ಇದ್ದೀನಿ ರಜತ್ ಅವ್ರೆ. ನಾವು ವಿಶ್ವದ 5ನೇ ಅತಿ ದೊಡ್ಡ ಎಕಾನಮಿ ಆಗಿದ್ದೀವಿ. ನಮ್ಮ ಎಕಾನಮಿ ಇನ್ನಷ್ಟು ಬೆಳೆಯುತ್ತೆ ಅಂದ್ರೆ ಅದಕ್ಕರ್ಥ ಇವರ ಭವಿಷ್ಯ ಉಜ್ವಲವಾಗೋದು. ರಾಹುಲ್ ಗಾಂಧಿ ಇಂಥವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಲಂಡನ್ನಲ್ಲಿ. ಸಂಸತ್ನಲ್ಲಿ ನಾವು ಹೋರಾಡ್ತೀವಿ ಬಿಡಿ, ನಾವು ಹೋರಾಡ್ತೀವಿ ರಾಜಕೀಯದ ಯುದ್ಧ ಭೂಮಿನಲ್ಲಿ. ಆದ್ರೆ ಇವ್ರ ಭವಿಷ್ಯದ ಮೇಲೆ ಹಲ್ಲೆ ಮಾಡಿದ್ದಾರೆ. ನಮ್ಗೆ ಆರ್ಥಿಕ ಎಕನಾಮಿ ಸ್ಯಾಂಕ್ಷನ್ಸ್ ಯಾಕೆ ಆಗ್ತಾ ಇಲ್ಲ ಹೇಳಿ? ಇದೆಲ್ಲ ಅವ್ರ ಪರಿಶ್ರಮನೇ. ಒಂದ್ ವೇಳೆ ಹಿಂದೂಸ್ತಾನಕ್ಕೆ ಆರ್ಥಿಕ ಸಹಾಯ ಮಾಡೋದಿಲ್ಲ ಅಂತ ಯಾರಾದ್ರೂ ಹೇಳಿದ್ರೆ, ಅರ್ಥತಂತ್ರದ ಮೇಲೆ, ಹಿಂದೂಸ್ತಾನದ ಮೇಲೆ ಹಲ್ಲೆ ಆದ್ರೆ ಇವ್ರ ಕನಸುಗಳು ಬೂದಿ ಆಗೋಗತ್ತೆ. ಇದು ಕೇವಲ ದೇಶ ಅಥವಾ ಮೋದಿ ಅವ್ರ ಮೇಲಲ್ಲ, ಈ ನವ ಯುವಕರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಿದ್ದಾರೆ. ಮತ್ತೆ ನಿಮ್ಗೇನ್ ಅನ್ಸತ್ತೆ? ಇದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ನೆ ಕೂತಿರ್ಬೇಕು ಅಂತನಾ? ಈಗ ಕೆಲವ್ರು ಅನ್ಕೊಳ್ಬಹುದು ಸಂಸತ್ನಲ್ಲಿ ಕೆಲವರು ಸದಸ್ಯರು ಇರ್ತಾರೆ ಅಂತ. ಅಷ್ಟೇ ಅಲ್ಲ, ಆ ಸಂಸತ್ತಿನ ಮೇಲೆ ನಮ್ಮ ಹಿಂದೂಸ್ತಾನದ ಹೆಮ್ಮೆಯ ಧ್ವಜ ಹಾರತ್ತೆ. ಆ 3 ಬಣ್ಣ ಅಷ್ಟು ಸುಲಭವಾಗಿ ಗಾಳಿಲಿ ಹಾರಾಡ್ತಾ ಇಲ್ಲ ಅಲ್ಲಿ. ಅದಕ್ಕೋಸ್ಕರ ಲಕ್ಷಾಂತರ ಜನ ಜೀವ ಕಳ್ಕೊಂಡಿದ್ದಾರೆ. ಆದ್ರೆ ನಾನು ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿಯಾನ ನೋಡಿದ್ದೀನಿ. ಅವ್ರು ಹೇಳಿದ್ದೇನೆಂದ್ರೆ ರಾಹುಲ್ ಗಾಂಧಿ ಅವರು ಕ್ಷಮೆ ಕೇಳಲ್ವಂತೆ. ಕಾಂಗ್ರೆಸ್ಸಿನ ವಿಶೇಷತೆನೇ ಅದು. ಗಾಂಧೀಜಿ ಖಾನ್ದಾನ್ ಅವರು ದುರಾಂಕಾರಿಗಳು. ಇವತ್ತು ಇದ್ರ ಸರ್ಟಿಫಿಕೇಟ್ನ ಸ್ವಯಂ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕೊಟ್ಬಿಟ್ಟಿದ್ದಾರೆ. ಖರ್ಗೆ ಅವರು 2-3 ವಿಚಾರಗಳನ್ನು ಹೇಳ್ತಾರೆ. ಅವ್ರು ಹೇಳಿದ್ದು, ಪ್ರಧಾನಮಂತ್ರಿ ಮೋದಿ ಅವರು ಚೈನಾ ಹೋಗಿದ್ರಲ್ಲ, ಆಗ ಅವ್ರು ಹೇಳಿದ್ದೇನೆಂದ್ರೆ ಮೊದಲು ಜನರಿಗೆ ಈ ರೀತಿ ಹೇಳೋದಕ್ಕೆ ನಾಚಿಕೆ ಆಗ್ತಿತ್ತಂತೆ ನಾವು ಭಾರತದಲ್ಲಿ ಹುಟ್ಟಿದ್ದು ಅಂತ.
ಪ್ರಧಾನಮಂತ್ರಿಯವರು ಹಾಗೆ ಸೌತ್ ಕೊರಿಯಾಗೆ ಹೋದಾಗ ಅವ್ರ ಪ್ರಕಾರ ಮೊದಲು ಜನರು ಹೇಳ್ತಿದ್ರಂತೆ ನಾವು ಏನ್ ಪಾಪ ಮಾಡಿ ಭಾರತದಲ್ಲಿ ಹುಟ್ಟಿದೀವಿ ಅಂತ. ಖರ್ಗೆ ಅವರ ಪ್ರಕಾರ ಮೋದಿ ಅವರೇ ಈ ತರ ಮಾತುಗಳನ್ನ ವಿದೇಶದಲ್ಲಿ ಆಡ್ತಾರೆ ಅಂದ್ರೆ ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಮಾತಾಡೋದಲ್ಲ ನರೇಂದ್ರ ಅಂತ. ಮೋದಿ ಅವರು ಯಾವತ್ತಾದ್ರೂ ಈ ತರ ಹೇಳಿದ್ರ ಪ್ರಜಾಪ್ರಭುತ್ವ ಹಿಂದೂಸ್ತಾನದಲ್ಲಿ ಮುಗ್ದೋಯ್ತು ಅಂತ? ಇಲ್ವಲ್ಲ. ನರೇಂದ್ರ ಮೋದಿ ಅವರು ಯಾವತ್ತಾದ್ರೂ ಈ ತರ ಹೇಳಿದ್ರ ಪ್ರಜಾಪ್ರಭುತ್ವ ಅನ್ನೋದು ಸಂಪೂರ್ಣವಾಗಿ ಹಿಂದೂಸ್ತಾನದಲ್ಲಿ ಸತ್ತೋಗಿದೆ ಅಂತ? ಹೇಳಲೇ ಇಲ್ಲ. ನಾನಿವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಜನಗಳು ಎಲ್ಲ ಇಲ್ಲೇ ಕೂತಿದ್ದಾರೆ, ಮತ್ತೆ ನಾನು ಧೈರ್ಯವಾಗಿ ಮುಂದೆ ನಿಂತು ಮಾತಾಡ್ತೀನಿ. ನಾನು ಒಬ್ಳು ಬಿಜೆಪಿ ಕಾರ್ಯಕರ್ತೇನೆ. ನೀವು ಯಾವತ್ತಾದ್ರೂ ರಜತ್ ಅವರೇ ರಾಹುಲ್ ಗಾಂಧಿ ಅವರು ಭಾಷಣ ಕೊಡೋದು ನೋಡಿದ್ರೆ ನೀವು ಅವ್ರನ್ನ ಒಪ್ಕೊಳ್ಳೋದೇ ಇಲ್ಲ. ನಾನಿವತ್ತು ಈ ಪ್ರಶ್ನೆ ಕೇಳಲೇಬೇಕು. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಇದ್ದಿಲುಗಳನ್ನ ಕದಿಲಾಗ್ತಿತ್ತು. ಆಗ ಜನಗಳು ಸಂತೋಷವಾಗಿದ್ರ? ಕಾಮನ್ವೆಲ್ತ್ ಬಗ್ಗೆ ಡಿಸ್ಕಷನ್ಸ್ ಆಗ್ತಿತ್ತು, ಜನಗಳೆಲ್ಲ ಹೋಗ್ತಾ ಇದ್ರು. ಆಗ ಮೇಲಿಂದ ಸೀದಾ ಆ ಒಂದು ಸ್ಟೇಡಿಯಂದು ಸೀಲಿಂಗ್ ಬೀಳ್ತಾ ಇತ್ತಲ್ಲ, ಅದನ್ನ ನೋಡಿ ಇಲ್ಲಿರೋ ಯುವಕರಿಗೆ ಆನಂದ ಆಗಿತ್ತಾ? ಮತ್ತೆ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ 2014ರಿಂದ ಮೊದಲು ಏನೇನ್ ಮಾಡಿತ್ತು? ಈ ವಿಷಯ ದೇಶ ವಿದೇಶ ಎಲ್ರಿಗೂ ಗೊತ್ತು. ಇಂಡಿಯಾ ಹ್ಯಾಸ್ ಅ ಬಿಗ್ ಫ್ಯೂಚರ್. ಮತ್ತೆ ನನ್ನ ಹತ್ರ ತಾವೇ ಬಂದು ಅಮೇಠಿ ಜನರೊಬ್ರು ಈ ತರ ಹೇಳಿದ್ರು, ಅಕ್ಕ 2014ಕ್ಕಿಂತ ಮುಂಚೆ ಇಟಾಲಿಯನ್ ಎಕಾನಮಿ ಏನಿತ್ತು ಅದು ನಂಬರ್ 5ರಲ್ಲಿತ್ತು. ಮತ್ತೆ ಹಿಂದೂಸ್ತಾನ್ ಅವಾಗ ಅದು ಹೆಚ್ಚು ಕಡಿಮೆ 8ರಿಂದ 10ನೇ ನಂಬರಲ್ಲಿತ್ತು. ಇವಾಗ ಉಲ್ಟಾ ಆಗೋಗಿದೆ, ನಾವು 5ರಲ್ಲಿದ್ದೀವಿ, ಅವ್ರು 10ರಲ್ಲಿದ್ದಾರೆ. ಅವ್ರು ಹೇಳ್ತಾರೆ ನಮಗೆ ಬಿಜೆಪಿ ಅವ್ರ ತರ ದೇಶಭಕ್ತಿಯನ್ನ ಹೇಳ್ಕೊಡ್ಬೇಡಿ. ನಮ್ಮ ಗಾಂಧಿ ಪರಿವಾರದಲ್ಲಿ ಇಂದಿರಾ ಗಾಂಧಿ ಅವರ ಬಲಿದಾನ ಆಯ್ತು, ರಾಜೀವ್ ಗಾಂಧಿ ಅವರ ಬಲಿದಾನ ಆಯ್ತು. ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳ್ತಾ ಇದಾರೆ ಅವ್ರು ಬೇಕು ಅಂತಾನೆ ಬಲಿದಾನ ಮಾಡ್ತಾ ಇದ್ದಾರೆ ಅಂತ? ಇಲ್ಲ, ಒಂದ್ ನಿಮಿಷ, ಇದು ತುಂಬಾ ಗಂಭೀರವಾದ ಆರೋಪ. ಖರ್ಗೆ ಅವರು ನಿಜವಾಗ್ಲೂ ಈ ತರ ಹೇಳಿದ್ರ? ಅವರು ಬೇಕು ಅಂತಾನೆ? ಇದು ಅಸಾಸಿನೇಷನ್ ಆಫ್ ಅವರ್ ಪ್ರೈಮ್ ಮಿನಿಸ್ಟರ್. ರಜತ್ ಅವರೇ, ತುಂಬಾ ಗಂಭೀರವಾದ ವಿಷಯ. ಅವ್ರು ಹೇಳಿದ್ದೇನೆಂದ್ರೆ ಈ ಪರಿವಾರದವರು ದೇಶಕ್ಕಾಗಿ ಬಲಿದಾನವಾಗಿದ್ದಾರೆ, ಇಂದಿರಾ ಅವ್ರ ಬಲಿದಾನ ಆದ್ರು, ರಾಜೀವ್ ಅವ್ರ ಬಲಿದಾನ ಆದ್ರು ಅಂತ. ಹಾಗೆ ನಿಮ್ಮನೆ ಪರಿವಾರದಿಂದ ಒಂದು ನಾಯಿ ಕೂಡ ಸತ್ತಿಲ್ಲ ಅಂತ. ಇಲ್ಲಿ ಕೂತಿರುವಂತ ಇಷ್ಟು ಜನರಲ್ಲಿ ಯಾರಾದ್ರೂ ಸೈನಿಕರ ಕುಟುಂಬದಿಂದ ಬಂದಿದ್ದೀರಾ? ಸೈನಿಕರ ಕುಟುಂಬದಿಂದನಾ? ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಹೇಳಿದ್ದೀರಾ ನಮ್ಮ ಕುಟುಂಬದವರು ಬಲಿದಾನ ಮಾಡಿದ್ದಾರೆ, ಸೊ ನನ್ನ ಪ್ರಧಾನಮಂತ್ರಿ ಮಾಡಿ ಅಂತ? ಇಲ್ಲಿ ಇಷ್ಟೊಂದು ಜನ ಸೈನಿಕರ ಕುಟುಂಬದಿಂದ ಬಂದಿರೋರು ಇದ್ದಾರಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವತ್ತಾದ್ರೂ ಅವ್ರಿಗೆ ಹೇಳಿದಾರಾ? ಇಲ್ಲಿವಾಗ ಯಾರಾದ್ರೂ ಹೇಳ್ತಾರೆ ಸ್ವತಂತ್ರ ಹೋರಾಟಗಾರರ ಮನೆಯಿಂದ ನಾನು ಬಂದಿರೋದು, ಆದ್ರೆ ಕಾಂಗ್ರೆಸ್ ಇಂದ ಅಲ್ಲ ಅಂತ ಅವ್ರನ್ನ ದೂಷಿಸ್ತಾರ ಅವರು? ನಾನು ನಿಮಗೆ ಸಾಕ್ಷಿ ಕೂಡ ತೋರಿಸಿದ್ದೆ. ಇವ್ರಿಗೂ ನಾಯಿ ಅಂತಾರೆ, ನಮಗೂ ನಾಯಿ ಅಂತಾರೆ. ನೀವಿದನ್ನ ಖರ್ಗೆ ಅವ್ರನ್ನೇ ಕೇಳಬೇಕು. ಅದಕ್ಕೆ ನೀವ್ರ ಭಾಷೆ ನೋಡಿ. ಇಲ್ಲಿ ಆಡಿಯನ್ಸ್ ಅಲ್ಲಿ ಕೂತಿರೋರೆಲ್ಲ ಯಾರು ಹೇಳಿ? ಅಂದ್ರೆ ಇವ್ರ ಹೆಸರಿನ ಜೊತೆಗೆ ಗಾಂಧಿ ಹೆಸರು ಅಟ್ಯಾಚ್ ಆಗಿಲ್ಲ ಅಂತಂದ್ರೆ ಇವ್ರ ಮನೆಯವರು ದೇಶಕ್ಕೆ ಮಾಡ್ತಾ ಇರೋ ಬಲಿದಾನಕ್ಕೆ ಬೆಲೆನೇ ಇಲ್ವಾ? ಅವ್ರನ್ನೇ ಕೇಳಬೇಕು. ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆಲ್ಲರಿಗೂ. ಮಕ್ಕಳೆಲ್ಲ ಕೂತಿದಾರಲ್ವಾ, ನಿಮ್ನ ಮಕ್ಕಳು ಅಂತಾನೆ ಕರಿತೀನಿ. ನಿಮ್ಗೆ ಯಾರಾದ್ರೂ ಹೇಳಿದ್ರೆ ನಿಮ್ ದೇಶಕ್ಕೋಸ್ಕರ ನೀವೇನಾದ್ರೂ ಮಾಡ್ಲೇಬೇಕು ಅಂತ, ನಿಮ್ಮಲ್ಲಿ ಎಷ್ಟು ಜನ ಅದಕ್ಕೋಸ್ಕರ ದೇಶದ ಹತ್ರ ಬೆಲೆ ಕಟ್ಟಕ್ಕೆ ಹೇಳ್ತೀರಾ? ಇದು ಹೊಸ ಭಾರತ ರಜತ್ ಅವರೇ. ಇದು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಮತ್ತೆ ರಾಹುಲ್ ಗಾಂಧಿಗೆ ಖಂಡಿತ ಕಾಣಿಸಲ್ಲ. ಇವ್ರು ಮಾಡ್ತಾ ಇರೋ ಬಲಿದಾನ ಖಂಡಿತ ಬೆಲೆ ಕಟ್ಟಕ್ ಕೇಳಲ್ಲ. ಆದ್ರೆ ನಮ್ಮವರೆಲ್ಲ ಇವ್ರ ತರ ಖಂಡಿತ ಇಲ್ಲ. ಇದು ಎಂಥ ಭಾರತ ಅಂದ್ರೆ ಇವತ್ತಿಂದ 50 ವರ್ಷಗಳ ನಂತರ ಭಾರತ ಹೇಗಿರತ್ತೆ ಅದ್ರ ಬಗ್ಗೆ ಇಂಟ್ರೆಸ್ಟೆಡ್ ಆಗಿದ್ದಾರೆ. ಈಗ ಅಜಯ್ ರಂಜನ್ ಚೌಧರಿ ಅವರು ಏನ್ ಹೇಳಿದ್ರು ಅಂದ್ರೆ ಬಿಜೆಪಿಯ ಜನ, ಸರ್ಕಾರದ ಮಂತ್ರಿಗಳು ರಾಹುಲ್ ಗಾಂಧಿ ಅವರ ಹಿಂದೆ ಯಾಕೆ ಬಿದ್ದಿದ್ದಾರೆ ಅಂದ್ರೆ ಅವ್ರ ಮೇಲಿರೋ ಭಯದಿಂದ ಅಂತ. ನಾನಿವತ್ತು ಬಿಜೆಪಿಯ ಒಬ್ಳು ಸಾಮಾನ್ಯ ಕಾರ್ಯಕರ್ತೆಯಾಗಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ನೀವು ನನ್ನ ಹತ್ರ ಪೊಲಿಟಿಕಲ್ ಆಗಿ ಪ್ರಶ್ನೆ ಕೇಳ್ಬೇಕಂದ್ರೆ ರಜತ್ ಅವರೇ, ನಾನು ಹೇಳ್ತೀನಿ. ಕೆಲವರು ಇದ್ರ ಬಗ್ಗೆ ಉಪಹಾಸ್ಯ ಕೂಡ ಮಾಡ್ತಾರೆ. ಸ್ಟಾರ್ ಪ್ರಚಾರಕರು ನಮಗೆ ರಾಹುಲ್ ಗಾಂಧಿ ಅವರು ಅಂತ. ಎಷ್ಟೇ ಮಾತಾಡಿದ್ರೂ ನಮಗೆ ಸಹಾಯ ಆಗತ್ತೆ, ಇನ್ನಷ್ಟು ಮಾತಾಡ್ಲಿ. ಆದ್ರೆ ಈ ಥರದ ಮಾತುಗಳು ಕೂಡ ಕೇಳ್ಬರತ್ತೆ ಅವಾಗವಾಗ. ನೀವೀಗ ಅನ್ಕೊಳ್ಳಿ, ಇಲ್ಲಿ ನ್ಯಾಯಾಲಯದಲ್ಲಿ ಯಾರೂ ಇಲ್ಲ, ಯಾರೂ ಕೂತಿಲ್ಲ ಅಂತ. ಇವಾಗ ಜಡ್ ಸಾಹೇಬ್ರ ಜಾಗದಲ್ಲೂ ಯಾರೂ ಕೂತಿಲ್ಲ ಅಂತಾನೆ ಅನ್ಕೊಳ್ಳಿ. ನೀವು ಕ್ಲರ್ಕ್ ಕೂಡ ಇಲ್ಲಿ ಇಲ್ಲ ಅಂತ ಅನ್ಕೊಳ್ಳಿ. ಬರೀ ಕ್ಯಾಮ್ರಾಮನ್ ರಜತ್ ಹಾಗೆ ರಾಹುಲ್ ಗಾಂಧಿ ಇದ್ದಾರೆ ಅನ್ಕೊಳ್ಳೋಣ.
ನೀವು ಬರೀ ಅವ್ರ ಹತ್ರ ಇಷ್ಟನ್ನು ಮಾತ್ರ ಕೇಳಿ. ಒಂದು ಪಾಯಿಂಟ್ ಇದೆ ಮತ್ತೆ ಎರಡನೇ ಪಾಯಿಂಟ್ ಇದೆ. ಮೊದಲನೇ ಪಾಯಿಂಟ್, ದೇಶದಲ್ಲಿ ಕೊರೋನಾ ಸಂಕಟ ಎದುರಾದಾಗ ಬನ್ನಿ ನಮ್ಮ ಹಿಂದೂಸ್ತಾನದಲ್ಲೇ ನಾವು ವ್ಯಾಕ್ಸಿನ್ ತಯಾರು ಮಾಡೋಣ ಅಂತ ಹೇಳೋದನ್ನ ಬಿಟ್ಟು ವಿದೇಶದಿಂದ ವ್ಯಾಕ್ಸಿನ್ ತರ್ಸೋಣ ಅಂತ ಮತ್ತೆ ಮತ್ತೆ ಯಾಕೆ ನಮ್ಮ ಮೇಲೆ ಪ್ರೆಷರ್ ಹಾಕ್ತಾ ಇದ್ರು ಅಂತ ಈ ಪ್ರಶ್ನೆ ಕೇಳಿ. ಇನ್ನೊಂದು ಪ್ರಶ್ನೆ ಏನು ಅಂದರೆ, ನಮ್ಮ ದೇಶದ ಪ್ರಧಾನಿ ಮಂತ್ರಿಗಳು ಎಲ್ಲರಿಗೂ ಹೇಳಿದಾಗ ಬನ್ನಿ ನಾವು ಪ್ರತಿಯೊಬ್ಬ ನಾಗರಿಕರಿಗೂ ಡಿಜಿಟಲ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಹೇಳ್ಕೊಡ್ತೀವಿ ಅಂತ ಯಾಕೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಅವ್ರು ನಿಂತು ಈ ರೀತಿ ಹೇಳಿದ್ರು, ಇದು ಹಿಂದೂಸ್ತಾನ, ಎಲ್ಲರಿಗೂ ಇಲ್ಲಿ ಮೊಬೈಲ್ ಯೂಸ್ ಮಾಡೋದಕ್ಕೆ ಬರಲ್ಲ ಅಂತ? ಇದು ಹಿಂದೂಸ್ತಾನಕ್ಕೆ ಮಾಡಿದ ಅವಮಾನ ಅಲ್ವಾ? ನಾವಿವತ್ತು ಗೌರವದಿಂದ ಹೇಳ್ಕೋತೀವಿ 2022ರಿಂದ ನೀವು UPI ಟ್ರಾನ್ಸಾಕ್ಷನ್ಸ್ನೆಲ್ಲ ನೋಡಿದ್ರೆ 124 ಲಕ್ಷ ಕೋಟಿ ರೂಪಾಯಿ ವ್ಯವಹಾರ ಆಗಿದೆ. ಸಾಧಾರಣ ಹಿಂದೂಸ್ತಾನ, ಹಳ್ಳಿಲ್ ಕೂತಿರೋ ಹಿಂದೂಸ್ತಾನದವರೇ UPI ಉಪಯೋಗಿಸಿದ್ದಾರೆ. ಹಿಂದೂಸ್ತಾನದ ಈ ಮುಂದುವರಿತಾ ಇರೋ ಹೆಜ್ಜೆ ರಾಹುಲ್ ಗಾಂಧಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ. ಮತ್ತೆ ನಾನು ಹೇಳ್ತೀನಿ ಯಾಕೆ ಅವ್ರಿದ್ನೆಲ್ಲ ಒಪ್ಪಲ್ಲ. 2014ರಿಂದ ಮುಂಚೆ ಇಲ್ಲಿ ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಅರ್ಥ ಆಗತ್ತೆ. ಬಡವ್ರಿಗೆ ಒಂದು ವೇಳೆ ಬ್ಯಾಂಕ್ ಅಕೌಂಟ್ ತೆಗಿಸ್ಬೇಕಾದ್ರೆ ಅವ್ರು ಯಾವತ್ತೂ ಬ್ಯಾಂಕ್ ಮೆಟ್ಲು ಹತ್ತಕ್ಕೆ ಆಗಲ್ಲ, ಯಾಕಂದ್ರೆ ಅವ್ರ ಹತ್ರ ಯಾವ ಪೇಪರ್ಸೂ ಇರಲ್ಲ, ಮಿನಿಮಮ್ ಬ್ಯಾಲೆನ್ಸ್ ಇಡೋಷ್ಟು ದುಡ್ಡು ಇರಲ್ಲ. ನರೇಂದ್ರ ಮೋದಿ ಅವ್ರು ಹೇಳಿದ್ರು, ಬಿಡಿ ನಾವು ಮಿನಿಮಮ್ ಬ್ಯಾಲೆನ್ಸ್ನೂ ಕೇಳೋದಿಲ್ಲ, ನಾವು ಬ್ಯಾಂಕ್ ಅವ್ರನ್ನೇ ನಿಮ್ಮ ಮನೆ ಹತ್ರ ಕಳಿಸ್ತೀವಿ ಮತ್ತು ನಿಮ್ಮ ಅಕೌಂಟ್ ಓಪನ್ ಮಾಡಿಸ್ತೀವಿ ಅಂತ. ಓಕೆನಾ? 460 ಮಿಲಿಯನ್ ಬ್ಯಾಂಕ್ ಅಕೌಂಟ್ಸ್ ಓಪನ್ ಆಯಿತು. ಆಯ್ತಾ? 460 ಮಿಲಿಯನ್ ಅಕೌಂಟ್ಸ್ ಓಪನ್ ಆಯಿತು. 48 crores ಸೀದಾ ಭಾರತದ ತಿಜೋರಿಯಿಂದ ಆ ಅಕೌಂಟ್ಸ್ಗೆಲ್ಲ ದುಡ್ಡು ಹೋಯಿತು. 80 ಲಕ್ಷ ಕೋಟಿ ದುಡ್ಡು ಎಲ್ಲರಿಗೂ ಹೋಯಿತು, ಸೀದಾ ಬಡವ್ರ ಅಕೌಂಟಿಗೆ ಹೋಯಿತು. ಈಗ ಪ್ರಶ್ನೆ ನಾನು ನಿಮ್ಮ ಹತ್ರನೇ ಬಿಟ್ಬಿಡ್ತೀನಿ. ಬ್ಯಾಂಕ್ ಅಕೌಂಟೇ ಇಲ್ಲದೆ ಹೋಗಿದ್ರೆ ಈ 80 ಲಕ್ಷ ಕೋಟಿ ರೂಪಾಯಿ ಎಲ್ಲಿಗೆ ಹೋಗ್ತಿತ್ತು? ಕಾಂಗ್ರೆಸ್ ಪ್ರಾಬ್ಲಮ್ ಇದೆ ನೋಡಿ. ಆದರೆ ಅವ್ರು ಹೇಳೋದು ಏನಂತಂದ್ರೆ, ಇವೆಲ್ಲ ಏನ್ ನಡೀತಾ ಇದೆ ಇದು ಅಡಾನಿನ ಕಾಪಾಡೋದಕ್ಕೆ ನಡೀತಾ ಇರೋದು ಅಂತ. ಅವ್ರ ಹೆಸರು ಪಾರ್ಲಿಮೆಂಟ್ ಅಲ್ಲಿ ಬರಬಾರ್ದು ಅನ್ನೋ ಕಾರಣಕ್ಕೆ ತಡೀತಾ ಇದ್ದಾರೆ ಅಂತ. ನೋಡಿ, ಅವ್ರ ಲೀಡರ್ ಅನ್ಸತ್ತೆ ಯಾರು, ಪಂಜಾಬ್ ಅಲ್ಲಿ ಬಹುಶಃ ಎಲ್ಲೋ ಹೇಳಿದ್ದಾರೆ, ಈ ಅಡಾನಿ ಅಂಬಾನಿ ಎಲ್ಲ ಒಂದು ಕಾರಣ ಅಷ್ಟೇ, ಮೋದಿನ ಸಾಯಿಸ್ಬಿಡಿ ಅಂತ. ಅವ್ರ ಲೀಡರ್ ಹೇಳೋದನ್ನ ಕೇಳೋದು ರಾಹುಲ್ ಗಾಂಧಿ ಕರ್ತವ್ಯ, ಹಾಗಾಗಿ ನಡ್ಸ್ಕೊಡ್ತಾರೆ. ಅವ್ರ ಲೀಡರ್ ಏರ್ಪೋರ್ಟಲ್ಲಿ ಕೂತು ಹೇಳಿದ್ದಾರೆ, ಆ ಏರ್ಲೈನ್ ಹತ್ರ ಹೇಳಿದ್ದಾರೆ ಮೋದಿ ಕತೆ ಬಯಲ್ ಮಾಡ್ತೀನಿ ಅಂತ. ಪ್ರಜಾಪ್ರಭುತ್ವ ತಾಕತ್ನ ನೋಡಿದ್ದೀರಾ ನೀವು? ನೀವೇ ನಿಮ್ಮ ಕೈಯಾರೆ ಆಯ್ಕೆ ಮಾಡಿರುವಂಥ ಪ್ರಧಾನ ಮಂತ್ರಿಗಳನ್ನ ಕಾಂಗ್ರೆಸ್ ಕಡೆಯವರು ನೇರವಾಗಿ ಕೊಲ್ತೀನಿ ಅಂತ ಧಮಕಿ ಹಾಕ್ತಾ ಇದ್ದಾರೆ. ಮತ್ತೆ ನಿಮ್ಮ ಪ್ರಧಾನ ಸೇವಕರು ಮುಗುಳ್ನಗೆ ಬೀರ್ತಾ ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರಧಾನ ಸೇವಕರ ಮೃತ ತಾಯಿ ಹಾಗೂ ಮೃತ ತಂದೆಯ ಬಗ್ಗೆ ಅಪಹಾಸ್ಯ ಮಾಡ್ತಾರೆ, ತಮಾಷೆ ಮಾಡ್ತಾರೆ. ಅವರ 100 ವರ್ಷದ ತಾಯಿ ಸತ್ತೋದ್ರು. ಅದಾದ್ಮೇಲೆ ಏನ್ ಮಾಡ್ತು ಕಾಂಗ್ರೆಸ್? ನಾನು ಇವತ್ತು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಲ್ಲಿ ಕೂತಿರೋಂಥ ಎಲ್ಲ ಹುಡುಗ ಹುಡುಗಿರ್ಗೂ ನಿಮ್ಮ ತಂದೆಗೆ ಯಾರಾದ್ರೂ ಬೈದ್ರೆ, ನಿಮ್ಮಮ್ಮನ್ಗೆ ಯಾರಾದ್ರೂ ಬೈದ್ರೆ, ನಿಮ್ಮಲ್ಲಿ ಯಾರು ಸುಮ್ಮನೆ ಕೂತಿರ್ತೀರಾ? ಆದ್ರೆ ಮೋದಿ ಅವರು ಸುಮ್ಮನೆ ಕೂತಿದ್ದಾರೆ, ಯಾಕಂದ್ರೆ ಅವರು ಪ್ರಧಾನ ಸೇವಕರು. ವಿಷದ ಈ ಗುಟುಕನ್ನ ಅವರು ಪ್ರತಿದಿನ ಕುಡಿಬೇಕಾಗತ್ತೆ. ಮತ್ತೆ ಎಲ್ಲಿವರೆಗೂ ಮತ್ತೆ ಅಡಾನಿ ವಿಷಯ ಮಾತಾಡ್ಬೇಕಾದ್ರೆ ಒಂದ್ ವೇಳೆ ಅಪ್ಪಿತಪ್ಪಿ ನಿಮ್ಗೆ ರಾಹುಲ್ ಗಾಂಧಿ ಅವ್ರು ಸಿಕ್ಕಿದ್ರೆ ಅವ್ರ ಹತ್ರ ಈ 5 ವಿಷಯಗಳನ್ನ ಕೇಳಿ. ಪಾಯಿಂಟ್ ನಂಬರ್ 1, UPI ಸರ್ಕಾರಕ್ಕೆ ಅವ್ರ ತಾಯಿ ಮುಖ್ಯಸ್ಥೆ ಆಗಿದ್ರು. ಅವ್ರ ಸರ್ಕಾರ ಏನಾದ್ರೂ ಅಡಾನಿಗೆ 1000 ಕೋಟಿ ಲೋನ್ ಎಕ್ಸ್ಟೆಂಡ್ ಮಾಡಿದ್ರಾ ಅಂತ ಕೇಳಿ ನೀವು. 2ನೇ ಪ್ರಶ್ನೆ, ರಾಹುಲ್ ಗಾಂಧಿ ಅವರು ಗೆಹ್ಲೋಟ್ ಅನ್ನೋರ್ನ ತುಂಬಾ ಗೌರವಿಸ್ತಾರೆ. ಗೆಹ್ಲೋಟ್ ಅವ್ರ ಜೊತೆಗೆ ಈ ರಾಹುಲ್ ಗಾಂಧಿ ಅವರು 7,000 ಕೋಟಿಯ ಇಂಡಸ್ಟ್ರಿಯಲ್ ಪ್ಯಾಕೇಜ್ನ ಅಡಾನಿ ಅವರು ರಾಹುಲ್ ಗಾಂಧಿ ಆಶೀರ್ವಾದದ ಜೊತೆ ಮಾಡಿದ್ರಾ? 3ನೇ ಪ್ರಶ್ನೆ, ಪ್ರೆಸ್ ಕಾನ್ಫರೆನ್ಸಲ್ಲಿ ಯಾವ ರೀತಿ ಮಾತಾಡಬೇಕು ಅಂತ ಅವ್ರಿಗೆ ಹೇಳ್ಕೊಡ್ತಾರಲ್ವಾ, ಅವ್ರ ಮಾಧ್ಯಮದಿಂದ ಛತ್ತೀಸ್ಗಢಲ್ಲಿ ಕೋಲ್ ಕೆಲ್ಸಗಳನ್ನ ಮಾಡೋದಕ್ಕೆ ಅಡಾನಿ ಅವರ ಸಮ್ಮುಖದಲ್ಲಿ ವಿಶೇಷ ಸೌಲಭ್ಯಗಳು ಸಹಾಯ ಮಾಡೋದೆಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗಿತ್ತಾ? 4ನೇ ಪ್ರಶ್ನೆ ಕಾಂಗ್ರೆಸ್ ಅವ್ರಿಗೆ, 1990ರ ದಶಕದಲ್ಲಿ ಚಿಮನ್ಲಾಲ್ ಅವರು ಪೋರ್ಟ್ ಮಾಡೋದಕ್ಕೋಸ್ಕರ ಗುಜರಾತಲ್ಲಿ ಸ್ವಲ್ಪ ಜಮೀನ್ ಕೊಟ್ಟಿದ್ರು. ಆಗ ಮನಮೋಹನ್ ಸಿಂಗ್ ಅವರು ವಿತ್ತಮಂತ್ರಿಯಾಗಿದ್ರಾ? 5ನೇ ಪ್ರಶ್ನೆ, 1985ನಲ್ಲಿ ಎಕ್ಸಿಮ್ ಪಾಲಿಸಿನ ರಾಜೀವ್ ಗಾಂಧಿ ಅವರು ಮಾಡಿದ್ರು, ಮತ್ತೆ ಅಡಾನಿ ಅವರು ಟ್ರೇಡಿಂಗ್ ಹೌಸ್ ಆಗಿದ್ರು.
ಈ ರಾಜೀವ್ ಗಾಂಧಿ ಯಾರು? ಮೊದಲು 5 ಪ್ರಶ್ನೆಗಳನ್ನ ಕೇಳಿ ಸಾಕು. ಈ ಎಲ್ಲ ಮಾತನ್ನ ಅಡಾನಿಯವರೇ ಆಪ್ಕೆ ಅದಾಲತ್ನಲ್ಲಿ ಹೇಳಿದ್ರು, ಇಂತಿಂತವ್ರು ಕೊಟ್ಟಿದ್ರು ಅಂತ. ಹೌದಾ? ಅಂದ್ರೆ ಜನಗಳಿಗೆ ಗೊತ್ತಿದೆ, ನ್ಯಾಯಾಲಯಕ್ಕೆ ಗೊತ್ತಿದೆ, ಕಟ್ಕಟ್ಟೆನಲ್ಲಿ ಕೂತಿರುವಂತ ಈ ಹೆಂಗ್ಸ್ಗೂ ಗೊತ್ತಿದೆ. ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದ್ರೆ ಅದು ರಾಹುಲ್ ಗಾಂಧಿಗೆ ಮಾತ್ರ. ಇದನ್ನು ಯಾರೋ ಒಬ್ರು ಕಾಂಗ್ರೆಸ್ನ ರಾಜಕಾರಣಿ ಬರೆದಿರೋದು. ಸ್ಮೃತಿಯವರು ಕರುಣೆ ತೋರಿಸ್ಬೇಕು, ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಅವರೇ ಬರ್ದಿರೋದಾ? ರಾಹುಲ್ ಮುಂದೆ ಪೆಟ್ಟಾಗೋದನ್ನ ತಡ್ಕೋತಾರೆ, ಈಗಾಗಿರೋ ತಡ್ಕೊಳಕ್ ಬಿಡಿ. ಕಾಂಗ್ರೆಸ್ ಅವರೇ ಬರ್ತಿರೋದಾ? ಯಾರ ಶೂರವೀರ? ಅವ್ರ ಹೆಸರು ಹೇಳಕ್ಕಾಗಲ್ಲ, ಅವ್ರು ನನ್ನ ಫ್ರೆಂಡು, ಆದ್ರೆ ಅವರೇ ಇದನ್ನು ಬರ್ದಿದ್ದು. ನನಗೆ ಖುಷಿ ಆಯ್ತು. ಸ್ಮೃತಿ ಯಾರು ಅನ್ನೋದ್ರಿಂದ ಸ್ಮೃತಿ ನನ್ನ ಮೇಲೆ ದಯೆ ತೋರಿಸು ಅನ್ನೋರ್ಗೂ ನಾನು 9 ವರ್ಷದಲ್ಲಿ ತಲುಪಿದ್ದೀನಿ. ಆದ್ರೆ ರಾಹುಲ್ ಗಾಂಧಿಗೆ ಇದು ಅರ್ಥ ಆಗಲ್ಲ. ಮತ್ತೆ ನೀವು ಕರುಣೆನೂ ತೋರಿಸಲ್ಲ. ನಾನಂತೂ ಅವ್ರಿಗೆ ಆಮಂತ್ರಣ ಕೊಡಬೇಕು ಅಂತಿದ್ದೀನಿ, ಬನ್ನಿ ಸ್ವಲ್ಪ ದಿನ ನಮ್ಮ ಜೊತೆಗೆ ಅಮೇಠಿನಲ್ಲಿ ಕಳೀರಿ ಅಂತ. ಈಗ ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಸ್ಮೃತಿ ಇರಾನಿಯವರ ಮೇಲೆ ಆರೋಪಗಳು, ಪ್ರಶ್ನೆಗಳು ಮುಂದುವರಿಯುತ್ತೆ. ಕೇಜ್ರಿವಾಲ್ ಅವ್ರು ಹೇಳ್ತಾರೆ, ನೀವು ಮನೀಶ್ ಸಿಸೋದಿಯಾ ಅವರನ್ನ ಜೈಲಿಂದ ಹೊರಗೆ ಬರೋಕೆ ಬಿಡಲ್ವಂತೆ. ನೋಡಿ, ಮೊದಲು ಕೇಜ್ರಿವಾಲ್ ಅವರೇ ಹೇಳ್ತಿದ್ರು ಹಾಕ್ಬಿಡಿ ಜೈಲ್ಗೆ ಅಂತ. ಮತ್ತೆ ಜೈಲಿನ ವಿಷಯ ಮಾತಾಡೋದಾದ್ರೆ ನೀವು ಮನೀಶ್ ಅವ್ರನ್ನ ಬಿಟ್ಬಿಡಿ, ಸತ್ಯನ್ ಅವ್ರನ್ನ ನೋಡಿಲ್ವಾ? ಗೌರವದಿಂದ ಬದುಕ್ತಾ ಇದ್ದಾರೆ ಜೈಲಲ್ಲಿ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ, ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ ಕೇಂದ್ರೀಯ ಮಂತ್ರಿ ಸ್ಮೃತಿ ಇರಾನಿ ಅವರಿಗೆ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಕೇಂದ್ರೀಯ ಮಂತ್ರಿ ಸ್ಮೃತಿ ಇರಾನಿ ಮೇಲೆ ಇವರ ಸರ್ಕಾರ ವಿರೋಧ ಪಕ್ಷದವರಿಗೆ ಉಸಿರು ಕಟ್ಟಿಸುತ್ತೆ ಅನ್ನೋ ಆರೋಪವಿದೆ. ಸ್ಮೃತಿ ಅವರೇ, ಈ ಒಂದು ವಿಚಾರದಲ್ಲಿ ಎಲ್ಲನೂ ವಿರೋಧವಾಗೇ ಇದೆ. ಎಲ್ಲರೂ ಹೇಳೋದೇನೆಂದ್ರೆ CBI, ED, ಇನ್ಕಮ್ ಟ್ಯಾಕ್ಸ್ ಇವ್ರು ನಮ್ ಗಲ್ಲಾಪೆಟ್ಟಿಗೆ ಖಾಲಿ ಮಾಡಿದ್ದಾರೆ ಅಂತ, ಬದುಕೋದಕ್ ಬಿಡ್ತಾ ಇಲ್ಲ ಅಂತ. ಸೋನಿಯಾ ಗಾಂಧಿ ಆಗಿರ್ಲಿ, ರಾಹುಲ್ ಗಾಂಧಿ ಆಗಿರ್ಲಿ, ತೇಜಸ್ವಿ ಯಾದವ್ ಆಗಿರ್ಲಿ, ಮನೀಶ್ ಸಿಸೋದಿಯಾ ಆಗಿರ್ಲಿ, ಎಲ್ಲರೂ ಹೇಳೋದೇನೆಂದ್ರೆ ಅವ್ರ ಗಲ್ಲಾಪೆಟ್ಟಿಗೆ ದೋಚ್ತಾ ಇರೋದು CBI ಮತ್ತೆ ED ಅವರು ಅಂತ. ನಾನು ರಜತ್ ಅವರೇ ತುಂಬಾ ವಿನಮ್ರತೆಯಿಂದ ಕೇಳ್ತಾ ಇದ್ದೀನಿ. ಒಬ್ರಿದ್ದಾರೆ, ಅವರು ಎಷ್ಟೊಂದು ಹಗರಣ ಮಾಡಿದ್ದಾರೆ, ರೈಲ್ವೇಸಲ್ಲೂ ಹಗರಣ ಮಾಡಿದ್ದಾರೆ. ಮತ್ತೆ ಹಗರಣದಲ್ಲಿ ಹೆಚ್ಚು ಕಡಿಮೆ 6,000 ಕೋಟಿ ರೂಪಾಯಿ ಅಂತ ನಾನು ಪೇಪರ್ಸಲ್ಲಿ ಓದಿದ್ದೀನಿ. ಸ್ಪಾಯ್ಲ್ಸ್ ಆಫ್ ಕರಪ್ಷನ್ಗೋಸ್ಕರ ಸಿಕ್ಕಾಕೊಂಡ್ರು. ಈ ಥರ 6,000 ಕೋಟಿ ಹಗರಣ ಮಾಡಿದ್ದಕ್ಕೋಸ್ಕರ ಆರ್ಥಿಕ ವರ್ಚಸ್ಸಿನಿಂದ ಸಿಕ್ಕಾಕೊಂಡ್ರು. ಯಾರು ನಿಮ್ಮ ದುಡ್ಡನ್ನೇ ಲೂಟಿ ಮಾಡ್ತಾರೋ ಅವ್ರನ್ನ ನಾವು ಏನು ಮಾಡ್ಬೇಕು ಹೇಳಿ? ಸರ್, ಕಂಬಿಗಳ ಹಿಂದೆ ಹಾಕ್ಸಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಆದರೆ ಕಂಬಿಗಳ ಹಿಂದೆ ಹಾಕಿಸ್ಬೇಕು ಅಂದರೆ ಅಥವಾ ಒಬ್ಬ ವ್ಯಕ್ತಿನ ಜೈಲಿಗೆ ಹಾಕಿಸ್ಬೇಕು ಅಂದರೆ ಒಂದು ಲೀಗಲ್ ಪ್ರೊಸೀಜರ್ ಅಂತ ಇರುತ್ತೆ, ಇನ್ವೆಸ್ಟಿಗೇಷನ್ ಅಂತ. ಅದಕ್ಕೆ ನಾನು ಹಸ್ತಕ್ಷೇಪ ಮಾಡೋಕ್ಕಾಗಲ್ಲ, ನೀವು ಮಾಡೋಕ್ಕಾಗಲ್ಲ, ಜನರು ಆಗಲ್ಲ. ಮತ್ತೆ ನಮ್ಮ ಲೋಕತಂತ್ರದ ಅತಿ ದೊಡ್ಡ ತಾಕತ್ತೇ ಇದು. ನೀವು ಇನ್ವೆಸ್ಟಿಗೇಷನ್ ಪ್ರೋಸೆಸ್ನ, ಜುಡಿಷಿಯಲ್ ಪ್ರಾಸೆಸ್ನ ಪೂರ್ತಿ ಆಗಕ್ಕೆ ಬಿಡೋದು. ಒಂದ್ ವೇಳೆ ಇವಾಗ ಒಪೋಸಿಷನ್ ಅವ್ರು ಹೇಳಿದ್ರು ಅಂದರೆ ಪ್ರಾಸೆಸ್ ನಡುವೆ ನಾವು ಬರ್ತೀವಿ, ಯಾಕಂದರೆ ನಾವು ಒಪೋಸಿಷನಲ್ಲಿ ಇದ್ದೀವಿ ಅಂತ. ನನಗನ್ಸೋದು ಏನು ಅಂದರೆ, ನೀವು ಅಧಿಕಾರದಲ್ಲಿದ್ದರೆ UPI ಲೂಟಿ ಮಾಡತ್ತೆ, ಮತ್ತು ಒಪೋಸಿಷನಲ್ಲಿದ್ದರೆ ನಿಮಗೆ ಸಫೋಕೇಟ್ ಆಗುತ್ತೆ. ಯಾಕಂದರೆ ಕರಪ್ಷನ್ ಬಿಟ್ಟಾಕಿ ಕರಪ್ಷನ್ನಿಂದ ಮಾಡಿರೋ ದುಡ್ಡು ಹಿಡಿಯೋ ಹಾಗಿಲ್ಲ. ನೋಡಿ, ಅವ್ರ ತರ್ಕ ಏನು ಅಂತ ಹೇಳ್ಬಿಡ್ತೀನಿ. ತೇಜಸ್ವಿ ಯಾದವ್ ಅವ್ರ ಮೇಲೆ ನೀವೇ ಆರೋಪ ಮಾಡಿದ್ರಿ. ಅವ್ರು ಹೇಳೋದೇನೆಂದ್ರೆ 2017ರಲ್ಲೂ ಅವ್ರ ಮೇಲೆ ರೇಡ್ ಆಗಿತ್ತಂತೆ. 8,000 ಕೋಟಿಯಷ್ಟು ಹಿಡಿದಾಕಿದ್ರು, 1,000 ಕೋಟಿಯಷ್ಟು ಆಸ್ತಿ ವಶ ಆಗಿತ್ತು. ಆದರೆ ಅದ್ರ ಯಾವ ಲೆಕ್ಕನೂ ಇಲ್ಲ. ಈಗ 8,000 ಕೋಟಿದು ಹೊಸ ಲೆಕ್ಕ ಮಾಡೋದಕ್ಕೆ ಕರಿತಾ ಇರೋದು. ಆದರೆ ಅವ್ರು ಹೇಳಿದ್ದಾರೆ ಬಹುಶಃ ಅದಕ್ಕೆ ಬರೋದಕ್ಕೆ ನಂಗೆ ಟೈಮ್ ಇಲ್ಲ ಅಂತ. ಅಲ್ಲ, ಅವರು ಬ್ಯುಸಿ ಇದ್ರು ಅನ್ಸುತ್ತೆ. ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ಸಾಮಾನ್ಯ ನಾಗರಿಕರೆಲ್ಲ ಇಲ್ಲಿ ಕೂತಿದ್ದಾರೆ, ಪೊಲೀಸ್ ಏನಾದರೂ ನಿಮ್ಮ ಹತ್ರ ವಿಚಾರಣೆ ಮಾಡಬೇಕು ಬನ್ನಿ ಅಂದರೆ ನಿಮ್ಮಲ್ಲಿ ಎಷ್ಟು ಜನ ಹೇಳ್ತೀರಾ ಸಾರಿ ನಾವು ಬ್ಯುಸಿ ಇದ್ದೀವಿ ಅಂತ? ಆಪೋಸಿಷನ್ ಅವ್ರದ್ದು ಈ ಸ್ಪೆಷಾಲಿಟಿ ನೋಡಿ. ಮೊದಲು ಹೇಳ್ತಾರೆ ಸಾರಿ ನಾನು ಬ್ಯುಸಿ ಇದ್ದೀನಿ, ನಾಳೆ ಬನ್ನಿ ಅಂತ. ಆಮೇಲೆ ಹೇಳ್ತಾರೆ ಸಾರಿ ನಾನು ಬ್ಯುಸಿ ಇದ್ದೀನಿ, ನಾನು ಯಾವಾಗ ಹೇಳ್ತೀನೋ ಆವಾಗ ಬನ್ನಿ ಅಂತ. ಆಮೇಲೆ ಹೇಳ್ತಾರೆ ಹೋಗ್ಲಿ ಬಿಡಿ, ನಾನು ಇವತ್ತು ಬ್ಯುಸಿ ಇದ್ದೀನಿ, ಇವತ್ತು ಹುಷಾರಿಲ್ಲ, ಇವತ್ತು ನಾನು ಆಕ್ಸಿಜನ್ ಮಾಸ್ಕ್ ಹಾಕೊಂಡು ಉಸಿರಾಡ್ತಾ ಇದ್ದೀನಿ. ಆದರೆ ಸಿಂಗಾಪುರ್ ಸುತ್ತಾ ಇರ್ತಾರೆ. ಮತ್ತೆ ಅಲ್ಲಿ ಅವ್ರ ಅಕ್ಕಪಕ್ಕ ಯಾವುದೋ ಆಕ್ಸಿಜನ್ ಟ್ಯಾಂಕ್ ಇರಲ್ಲ. ಮತ್ತೆ ನನಗನ್ಸೋದು ಏನಂದರೆ, ಇವತ್ತು ನಮಗೆ ಇರುವಂಥ ಅತಿ ದೊಡ್ಡ ಶಕ್ತಿ ಏನಂದರೆ,
ಮೀಡಿಯಾದಿಂದನೋ ಅಥವಾ ಸೋಷಿಯಲ್ ಮೀಡಿಯಾದಿಂದನೋ ಸತ್ಯ ಅನ್ನೋದು ಜನರ ಹತ್ರ ಆದಷ್ಟು ಬೇಗ ತಲುಪಿಬಿಡತ್ತೆ. ನೋಡಿ, ಅವ್ರು ಹೇಳೋದೇನೆಂದ್ರೆ ಇಡಿಯವರು ಮೋದಿ ಸರ್ಕಾರ ಬಂದ್ಮೇಲೆ 121 ಕೇಸ್ಗಳನ್ನ ಹಿಡಿದ್ರಂತೆ. ಅದರಲ್ಲಿ 115 ಕೇಸ್ಗಳು ಅಂದ್ರೆ 95% ಕೇಸ್ಗಳು ವಿರೋಧ ಪಕ್ಷದವ್ರದೇ ಆಗಿತ್ತಂತೆ. ನೋಡಿ, ಒಂದ್ ವೇಳೆ ಅವರು ಅಧಿಕಾರದ ಕುರ್ಚಿ ಮೇಲೆ ಕೂತ್ಕೊಂಡು ದೇಶನ ಲೂಟಿ ಮಾಡಿದ್ರೆ ದೇಶ ಏನ್ ಮಾಡ್ಬೇಕು? ಅವ್ರನ್ನ ಸುಮ್ನೆ ಬಿಟ್ಬಿಡ್ಬೇಕಾ? ಮತ್ತೆ ಇನ್ನು ಮೋದಿಜಿ ಅವರು ಬೇಕು ಅಂತ ಅಪೋಸಿಷನ್ ಅವ್ರಿಗೆ ಸಫೋಕೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಆಗ್ಲೇ 9 ವರ್ಷ ಆಗೋಯ್ತು. ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವ್ರದೇ ಟೈಮ್ ಬೇಕಾಗತ್ತೆ. ಮತ್ತೆ ದ್ವೇಷ ಏನಕ್ಕಿದೆ ಅಂತ ಹೇಳಬೇಕು ಅನ್ನೋಂಥ ಪರಿಸ್ಥಿತಿ ಬಂದ್ರೆ 9 ವರ್ಷ ಅವ್ರ ಅಳಿಯಂದ್ರು ಆಚೆ ಸುತ್ತಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಬಿಜೆಪಿಗೆ ಬಂದ್ಮೇಲೆ ಕ್ಲೀನ್ ಆಗ್ಬಿಟ್ರು ಅಂತ. ಹಿಮಂತ ಬಿಸ್ವಾ ಶರ್ಮಾ ಆಗಿರ್ಬೋದು, ಏನೋ ಅವ್ರು ಬಿಜೆಪಿನಲ್ಲಿದ್ದಾರೆ. ಸುವೆಂದು ಅಧಿಕಾರಿ ಇವರೆಲ್ಲ ವಾಷಿಂಗ್ ಮಿಷಿನ್ ಒಳಗೋಗ್ಬಿಟ್ಟು ಕ್ಲೀನ್ ಆಗಿ ಆಚೆ ಬಂದ್ಬಿಟ್ರಂತೆ. ಇದನ್ನ ಜನರು ನಿಮಗೆ ಕೇಳಿರ್ತಾರೆ. ರಾಹುಲ್ ಅವ್ರ ಅಳಿಯಂದ್ರು ಏನ್ ಬಿಜೆಪಿನಲ್ಲಿದ್ದಾರಾ? ಇಲ್ವಲ್ಲ. ಈಗ ಅವ್ರ ಮೇಲೆ ಇರುವಂತಹ ಕರಪ್ಷನ್ ಆರೋಪಗಳು ಅಥವಾ ಗಾಂಧಿ ಪರಿವಾರದ ಮೇಲೆ ಇರುವಂತಹ ಕರಪ್ಷನ್ ಆರೋಪಗಳು ಏನೇ ಇದ್ರು ಅವ್ರ ಪರಿವಾರದವರು ಬೇಲ್ ಮೇಲೆ ಆಚೆ ಇದಾರಲ್ವಾ? ಇದ್ರ ಅರ್ಥ ಏನಾಯ್ತು ಹೇಳಿ? ಒಂದ್ ವೇಳೆ ಏನೇ ದೋಷ ಆರೋಪಗಳಿದ್ರೂ ಕೂಡ ಅವ್ರ ಮೇಲೆ ಯಾವುದೇ ಎಫೆಕ್ಟ್ ಆಗಲ್ಲ ಅಂದ್ರೆ ಕೇಸಿಗೆ ಬೆಲೆನೇ ಇರಲ್ಲ ಅಲ್ವಾ? ಇದನ್ನ ತೇಜಸ್ವಿ ಯಾದವ್ ಅವರು ಹೇಳಿದ್ರು. ಒಂದ್ ವೇಳೆ ಲಾಲೂಜಿಯವರು ಬಿಜೆಪಿ ಜೊತೆ ಕೈ ಜೋಡಿಸಿದ್ರೆ ಆಗ ದೇಶದ ರಾಜ ಹರಿಶ್ಚಂದ್ರ ಆಗ್ತಿದ್ರಂತೆ. ಇದು ಹೀಗೆ ಮುಂದುವರೆಕೊಂಡು ದೇಶ ಉದ್ಧಾರ ತೇಜಸ್ವಿ ಆಗ್ತಿತ್ತಂತೆ. ಏನ್ ಹೇಳ್ತಾ ಇದಾರೆ ಅಂದ್ರೆ ಇವಾಗ ಅವ್ರ ತಂದೆ ಈ ಸಮಯದಲ್ಲಿ ಹರಿಶ್ಚಂದ್ರರು ಅಲ್ಲ ಅಂತ. ಇದನ್ನ ಹೇಳ್ತಾ ಇರೋದು. ನೀವು ಒಳ್ಳೆ ಪ್ರಶ್ನೆನೇ ಕೇಳಿದಿರಾ. ಆಪ್ಕೆ ಅದಾಲತ್ಗೆ ಅವ್ರು ಬಂದಾಗ ಅವ್ರನ್ನ ಕೇಳ್ತೀನಿ. ನೋಡಿ, ಇನ್ನೂ ಒಬ್ರಿದ್ದಾರೆ, ನಿಮ್ಮ ಹೆಸರನ್ನ ಆಗಾಗ ತೆಗಿತಾ ಇರ್ತಾರೆ, ಅರವಿಂದ್ ಕೇಜ್ರಿವಾಲ್. ನನ್ನ ಹೆಸರನ್ನ ಅವ್ರು ತೆಗೆಯೋದೇ ಇಲ್ಲ. ನೀವು ಕೇಜ್ರಿವಾಲ್ ಅವ್ರ ಹಿಸ್ಟ್ರಿ ನೋಡಿ ಒಂದ್ಸಲ. ಅವರು ಇವತ್ತಿನವರೆಗೂ ಅವ್ರು ಹೇಳೋದೇನಂದ್ರೆ ಮನೀಶ್ ಸಿಸೋದಿಯಾ ಅವರ ಮೇಲೆ ಒಂದರ ನಂತರ ಒಂದು ಕೇಸ್ ಫೈಲ್ ಆಗ್ತಿದೆ, ಅವ್ರನ್ನ ಜೈಲಿಂದ ಆಚೆ ಬರಕ್ಕೆ ನಿನ್ನೆ ಬರ್ತಿದೆ ತಾನೇ ಅಂತ. ಅವ್ರು ಡೆಲ್ಲಿಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು ಮನೀಶ್ ಬಗ್ಗೆ ಏನು ಪ್ರಶ್ನೆ ಕೇಳಬೇಡಿ ಅಂತ. ಅದೇ ಎಲ್ಲೋ ಹಿಂದೆ ಮೂಲೆಯಲ್ಲಿ ಕೂತ್ಕೊಂಡಲ್ವಾ? ಹಾ, ಅವ್ರು ಹೇಳ್ತಾ ಇದ್ರು ಹುಳದ ಬಗ್ಗೆ ಮಾತಾಡಿ, ಮನೀಶ್ ಬಗ್ಗೆ ನಾವು ದಿನ ಮಾತಾಡ್ತೀವಿ ಅಂತ. ರಾಜಕೀಯದಲ್ಲಿರುವಂತ ಹುಳದ ಬಗ್ಗೆ ನಾವು ಮಾತಾಡಬಾರ್ದು ಅಂತ ಅರ್ಥ. ಆದ್ರೆ ಈ ವಿಚಾರ ನಿಜಾನೇ ಅಲ್ವಾ? ಸಿಸೋದಿಯಾ ಅವರ ಮೇಲೆ ಮೊದಲು ಸಿಬಿಐ ಕೇಸ್ ಫೈಲ್ ಮಾಡಿದ್ರು, ಆಮೇಲೆ ಈ ಹುಳಾನು ಅದಕ್ಕೋಸ್ಕರನೇ ಎಷ್ಟೊಂದು ವರ್ಷಗಳಿಂದ ಕಾಯ್ತಾ ಇದೆ ಪ್ರೆಸ್ ಕಾನ್ಫರೆನ್ಸ್ ಯಾವಾಗ ನಿಲ್ಲತ್ತೆ ಮತ್ತೆ ಆ ಹುಳಾನ ಯಾವಾಗ ಓಡಿಸ್ತೀನಿ ಅಂತ. ಮತ್ತೆ ಅವರೇ ಮನೀಶ್ ಅವ್ರ ಬಗ್ಗೆ ಖುದ್ದಾಗಿ ಮಾತಾಡಿರುವಾಗ ನಾನೇನ್ ಮಾಡಕ್ಕಾಗತ್ತೆ? ಮತ್ತೆ ರಜತ್ ಅವರೇ, ನಾವು ಇದನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಕಸ್ಟಡಿ ಎಕ್ಸ್ಟೆಂಡ್ ಆದಾಗ ಕಸ್ಟಡಿ ಎಕ್ಸ್ಟೆಂಡ್ ಯಾರು ಮಾಡ್ತಾ ಇದ್ದಾರೆ? ಕೋರ್ಟಾ? ಅಂದ್ರೆ ಕೇಜ್ರಿವಾಲ್ ಮತ್ತೆ ರಾಹುಲ್ ಗಾಂಧಿ ಅವರು ಈ ತರ ಹೇಳ್ತಾ ಇದ್ದಾರಾ ನಮ್ಮ ದೇಶದಲ್ಲಿ ನಮ್ಮ ಜುಡಿಷಿಯಲ್ ಸಿಸ್ಟಮ್ಗೆ ಫ್ರೀಡಮ್ ಇಲ್ಲ ಅಂತ? ಒಂದ್ ವೇಳೆ ಹಾಗಿದ್ರೂ ಕೂಡ ನಿಮ್ಗೇನನ್ಸತ್ತೆ? ನಮ್ಮ ದೇಶದಲ್ಲಿರುವಂತಹ ಬೇರೆ ಸಂವಿಧಾನ ಸಂಸ್ಥೆಗಳು ಸುಮ್ಮನೆ ಕೂತಿರ್ತಿದ್ರಾ? ಅವ್ರು ಹೇಳೋದೇನಂದ್ರೆ ಮನೀಶ್ ಸಿಸೋದಿಯಾ ಅವರ ಮನೆ ಮೇಲೆ ರೈಡ್ ಆಯ್ತು, ಅವರ ನೆಂಟ್ರಸ್ಟ್ರ ಮನೆ ಮೇಲೆ ರೈಡ್ ಆಯ್ತು, ಬ್ಯಾಂಕ್ ಲಾಕರ್ಸ್ನೆಲ್ಲ ಹುಡುಕ್ಲಾಯ್ತು, ಆದ್ರೂ ಏನೂ ಸಿಗ್ಲಿಲ್ಲ. ಅದಕ್ಕೆ ಅಲ್ವಾ ಅವ್ರ ಒಳಗಡೆ ಇರೋದು. ಅದೇ ಹೇಳ್ತಾ ಇರೋದು ನಾನು. ಯಾವುದೋ ಒಂದು ವಿಷಯ ತಗೊಂಡು ಕೋರ್ಟ್ ಹತ್ರ ಹೋಗಿರ್ತಾರೆ, ಕೋರ್ಟ್ ಕೂಡ ಯಾವುದೋ ಒಂದು ಸಾಕ್ಷಿನ ಗಮನಿಸಿರತ್ತೆ. ನೋಡಿ, ನಾನ್ ಕೋರ್ಟು ಅಲ್ಲ, ಏಜೆನ್ಸಿನೂ ಅಲ್ಲ, ಆದ್ರೆ ಕಾಮನ್ ಸೆನ್ಸ್ ಅಂತೂ ಇದೆ ಅಲ್ವಾ? ಕೋರ್ಟ್ ಹತ್ರ ಅವರು ತಮ್ಮ ಕೇಸನ್ನ ತಗೊಂಡು ಹೋದಾಗ ಕೇಜ್ರಿವಾಲ್ ಅವರು ತಮ್ಮ ದೃಷ್ಟಿ ಹೇಳಿದ್ರು, ಏಜೆನ್ಸಿ ಅವ್ರು ತಮ್ಮ ದೃಷ್ಟಿನ ಹೇಳಿದ್ರು, ಮತ್ತೆ ಕೋರ್ಟು ನಿಷ್ಪಕ್ಷಪಾತದಿಂದ ಅದ್ರ ನಿರ್ಣಯನ ಹೇಳ್ತು. ಇದ್ರರ್ಥ ಯಾವುದೋ ಒಂದು ಎವಿಡೆನ್ಸ್ ಖಂಡಿತವಾಗ್ಲೂ ಇರಬೇಕು. ನಮಗ್ ಗೊತ್ತಿಲ್ಲ, ಅದು ಕೋರ್ಟ್ ಗೊತ್ತಿದೆ. ಕೇಜ್ರಿವಾಲ್ ಅವ್ರು ಹೇಳೋದೇನಂದ್ರೆ ಮನೀಶ್ ಸಿಸೋದಿಯಾ ಅವ್ರನ್ನ ನೀವು ಜೈಲಿಂದ ಹೊರಗೆ ಬರೋಕೆ ಬಿಡಲ್ಲ ಅಂತ. ನೋಡಿ, ಮೊದಲು ಕೇಜ್ರಿವಾಲ್ ಅವರೇ ಹೇಳ್ತಾ ಇದ್ರು ಹಾಕ್ಬಿಡಿ ಈ ಜೈಲ್ಗೆ ಅಂತ. ಇವಾಗ ಏಜೆನ್ಸಿಯವರು ಅವ್ರ ಕನ್ಸರ್ನ್ ನನ್ಸ್ ಮಾಡ್ತಾ ಇದ್ರೆ ಅವ್ರ ಏಜೆನ್ಸಿ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಮತ್ತೆ ಜೈಲಿನ ವಿಷಯ ಮಾತಾಡೋದಾದ್ರೆ ನೀವು ಮನೀಶ್ ವಿಷಯ ಬಿಟ್ಬಿಡಿ. ನೀವು ಸತ್ಯೇನ ಅವ್ರನ್ನ ನೋಡಿಲ್ವಾ? ಗೌರವದಿಂದ ಜೈಲಲ್ಲಿ ಬದುಕ್ತಾ ಇದ್ದಾರೆ. ನನ್ಗನ್ಸತ್ತೆ ಎಲ್ಲೋ ಒಂದ್ ಕಡೆ ಏನೋ ಮಾತು ಕೊಟ್ಟು ಬಂದಿದ್ದಾರೆ ಕೇಜ್ರಿವಾಲ್ ಅವರು ಅಂತ. ದೇಶದ ರಾಜಕೀಯದಲ್ಲಿ ಹೊಸ ರೀತಿಯ ಆಲೋಚನೆ ಮಾಡಿಸ್ತೀನಿ ಅಂತ. ಇವತ್ತು ನಾನು ಜನಗಳಿಗೆ ಕೇಳ್ತಾ ಇದ್ದೀನಿ, ಅವ್ರ ಮಾತನ್ನು ಉಳಿಸ್ಕೊಂಡ್ರಾ? ಭ್ರಷ್ಟಾಚಾರದ ಹೊಸ ಪರಿಭಾಷೆಯನ್ನ ಕೇಜ್ರಿವಾಲ್ ಅವ್ರು ಬರೆದ್ರಾ? ಆದ್ರೆ ಮನೀಶ್ ಸಿಸೋದಿಯಾ ಅವರು ಹೇಳೋದೇನಂದ್ರೆ
ಕುಡ್ತಾ ಶಿಕ್ಷಣದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿತ್ತು ಅಂತ. ಶಿಕ್ಷಣ ಹಾಗೂ ಕುಡಿತ ಎರಡು ಬೇರೆ ಬೇರೆ ವಿಷಯಗಳು. ಹಾ, ಎಜುಕೇಶನ್ ಅಲ್ಲಿ ಒಳ್ಳೆ ಕೆಲಸ ನಿಲ್ಸೋದಕ್ಕೆ ಅವ್ರನ್ನ ಡ್ರಿಂಕ್ಸ್ ಹಗರಣದಲ್ಲಿ ಹಿಡಿದಾಕಿದ್ರು. ಎಜುಕೇಶನ್ ಅಲ್ಲಿ ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ಅವರು ಡ್ರಿಂಕ್ಸ್ ನಲ್ಲಿ ಹಗರಣ ಮಾಡಿದ್ರ ಇದು ಪ್ರಶ್ನೆ. ಒಂದ್ ವೇಳೆ ಅದು ಅಷ್ಟೊಂದು ಚೆನ್ನಾಗಿತ್ತು ಅಂದ್ರೆ ಕ್ಯಾನ್ಸಲ್ ಯಾಕೆ ಮಾಡಿತ್ತು? ನಾನು ಮತ್ತೆ ಕೇಳ್ತಾ ಇದ್ದೀನಿ, ಎಜುಕೇಶನ್ ಅಲ್ಲಿ ಒಳ್ಳೆ ಕೆಲಸ ಮಾಡೋದಕ್ಕೋಸ್ಕರ ಡ್ರಿಂಕ್ಸ್ ಬಿಸ್ನೆಸ್ ಅಲ್ಲಿ ಹಗರಣ ಮಾಡಿದೆ, ಇದೆಲ್ಲ ನೀವು ಒಪ್ಕೋತೀರಾ? ಅಲ್ಲ, ಇದನ್ನ ಮಾಡಿದವರು ಎಜುಕೇಶನ್ ಇಲ್ಲ, ನೀವೇ ಹೇಳ್ತಾ ಇದ್ದೀರಾ ಮದ್ಯ ಹಗರಣಕ್ಕೋಸ್ಕರ ಅವ್ರನ್ನ ಹಿಡಿಬೇಡಿ, ಯಾಕಂದ್ರೆ ಅವ್ರು ಹಗರಣ ಮಾಡಿರುತ್ತೆ ಮದ್ಯದ ಬಿಸ್ನೆಸ್ ಅಲ್ಲಿ. ಶಿಕ್ಷಣ ಚೆನ್ನಾಗಿ ಕೊಟ್ಟಿದ್ದಾರೆ. ಅವರು ಹಗರಣ ಆಗೇ ಇಲ್ಲ. ಅದನ್ನೇ ಕೇಳ್ತಾ ಇರೋದು. ನೀವು ಹೇಳ್ತಾ ಇದ್ದೀರಲ್ವಾ ಹಗರಣ ಆಗೇ ಇಲ್ಲ ಅಂತ. ಕೋರ್ಟ್ ಏನ್ ಮಾಡ್ತಾ ಇತ್ತು? ಪಕ್ಷ ಅದ್ರ ಎದುರಿಗೆ ಇತ್ತು ಒಂದು ಕೇಸ್ ತಗೊಂಡು ಹೋದಾಗ ಕೋರ್ಟ್ ತಪ್ಪು ಮಾಡ್ತಾ? ಕೇಜ್ರಿವಾಲ್ ಇದನ್ನ ಹೇಳ್ತಾ ಇದ್ದಾರಾ? ಅವರು ಈ ರೀತಿನೂ ಹೇಳಕ್ ಸಾಧ್ಯ ಇಲ್ಲ. ಆದ್ರೆ ಒಂದು ಮಾತು ನಿಜ, ಅವ್ರಿಗೇನು ಹೇಳಕ್ ಆಗ್ತಾ ಇಲ್ಲ, ನೀವು ನನ್ನನ್ನು ಯಾಕೆ ಕೇಳ್ತಾ ಇದ್ದೀರಾ? ಏನಕ್ಕೆ ನಿಮ್ಮನ್ನ ಕೇಳ್ತಾ ಇದ್ದೀನಿ ಅಂತಂದ್ರೆ ಈಗ ನಿಮ್ ಸರ್ಕಾರ ಅಲ್ವಾ? ಇಲ್ಲ ರಜತ್ ಅವ್ರೆ, ನೀವು ಏನಕ್ಕೆ ನನ್ನನ್ನು ಪ್ರಶ್ನೆ ಮಾಡಬಹುದು ಅಂದ್ರೆ ನನ್ನನ್ನು ನಾನು ನಿಮ್ಮ ಎದುರಿಗೆ ಪ್ರಸ್ತುತ ಮಾಡಬಹುದು, ಅದಕ್ಕೋಸ್ಕರ. ಇಬ್ರು ವ್ಯಕ್ತಿಗಳ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಲ್ವಾ? ಇಲ್ಲಿ ಆಡಿಯನ್ಸ್ ಅಲ್ಲಿ ಇರೋರು ನನ್ಗೆ ಯಾರು ಗೊತ್ತಿಲ್ಲ, ಈ ಯಂಗ್ಸ್ಟರ್ಸ್ ಎಲ್ಲರೂ ಯಾರು ಅಂತ ಗೊತ್ತಿಲ್ಲ, ಎಲ್ಲಿಂದ ಬಂದಿದ್ದಾರೆ ಅಂತ. ಆದ್ರೆ ಪರಿಸ್ಥಿತಿ ಹೇಗಿದೆ ಅಂದ್ರೆ, ನೀವು ಇದೇ ರೀತಿ ಯಂಗ್ಸ್ಟರ್ಸ್ ನಡುವೆನಲ್ಲಿ ಕೇಜ್ರಿವಾಲ್ ಅಥವಾ ಆಮ್ ಆದ್ಮಿ ಪಾರ್ಟಿಯ ಹಸ್ತಕ್ಷೇಪ ಇಲ್ಲ ಅಂತಂದ್ರೆ ಅವ್ರ ಎದುರಿಗೆ ಈ ನ್ಯಾಯಾಲಯನ ಕರೆದು ಕೂಡಿಸಿ. ನಾನು ಎಲ್ಲರದ್ರಿಗೆ ಕೂರ್ಸ ಕೇಳೋದು ನೀವ್ ಮಾಡ್ತೀರಾ, ನೀವ್ ಕರೀತೀರಾ, ಅವ್ರು ಬರಲ್ಲ ಅಷ್ಟೇ. ಈಗ ಒಂದು ಬ್ರೇಕ್ ತಗೊಳ್ಳೋಣ. ಒಂದು ಬ್ರೇಕ್ನ ಸಮಯ. ಬ್ರೇಕ್ನ ನಂತರ ಆಪ್ಕೆ ಅದಾಲತ್ನಲ್ಲಿ ಆರೋಪಗಳು ಮತ್ತು ಪ್ರಶ್ನೆಗಳು ಮುಂದುವರಿಯುತ್ತೆ. ಈ ದೇಶದ ರಾಜನೀತಿಯ ಮಾಧ್ಯಮದಿಂದ ಒಂದು ಖಾನ್ದಾನದ ರಾಜಕೀಯಕ್ಕೋಸ್ಕರ ನನ್ನ ದೇಶನ ಒಡೆದು ಹಾಕಿದ್ರು ಅವರು. ಇದು ನಾನು ಅವ್ರ ಮೇಲೆ ಮಾಡ್ತಾ ಇರೋ ಆರೋಪ. ಮತ್ತು ಧರ್ಮನ ಅಡ್ಡ ಇಟ್ಕೊಂಡು ದೇಶನ ಒಡೆದು ಹಾಕಿದ್ದಾರೆ. ವೆಲ್ಕಮ್ ಬ್ಯಾಕ್. ಆಪ್ಕೆ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿಯಾಗಿ ಬಂದಿರೋದು ಕೇಂದ್ರ ಮಂತ್ರಿ ಸ್ಮೃತಿ ಇರಾನಿ. ಆಪ್ಕೆ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಕೇಂದ್ರೀಯ ಮಂತ್ರಿ ಸ್ಮೃತಿ ಇರಾನಿ ಮೇಲೆ ಇವರ ಆಳ್ವಿಕೆಯಲ್ಲಿ ಮುಸಲ್ಮಾನರನ್ನು ಹೆದರಿಸಲಾಗುತ್ತೆ ಅನ್ನೋ ಆರೋಪವಿದೆ. ಸ್ಮೃತಿ ಅವರೇ, ನೀವು ಮೈನಾರಿಟೀಸ್ ಅಫೇರ್ಸ್ನ ಮಿನಿಸ್ಟರ್ ಆಗಿದ್ದೀರಾ. ನೀವು ಮಂತ್ರಿ ಆದಾಗ ಅದೇ ದಿನ ನಿಮ್ಮ ಮೇಲೆ ಮೊದಲನೇ ಆರೋಪ ಬಂದಿದ್ದೇನೆಂದ್ರೆ ಒಂದು ಸಂಘ ಪರಿವಾರದ ಒಬ್ಬ ಹಿಂದೂ ಮಹಿಳೆಯನ್ನು ಮೈನಾರಿಟೀಸ್ ಮಿನಿಸ್ಟರ್ ಮಾಡಿದ್ದಾರೆ. ಈ ತರ ಇತಿಹಾಸದಲ್ಲಿ ಯಾವತ್ತೂ ಆಗಿಲ್ಲ ಅಂತ. ಇಲ್ಲ, ಬಂಗಾಳದಲ್ಲಿ ಆಗಿತ್ತು. ಮಮತಾ ಅವ್ರ ಹತ್ರ ಲೆಕ್ಕ ಇತ್ತು ಅಲ್ಪಸಂಖ್ಯಾತರದು. ಮತ್ತೆ ಚುನಾವಣೆಯಲ್ಲಿ ಅವರು ಎಷ್ಟು ದುರ್ಗೆ ಅವತಾರ ಹಾಕಿದ್ರು ಅಂದ್ರೆ ಅವ್ರ ಧರ್ಮ ಯಾವ್ದು ಅಂತ ನಿಮಗೆ ಗೊತ್ತಾಗಿರ್ಬೇಕು. ವೈ ಇಸ್ ಇಟ್ ಓಕೆ ಫಾರ್ ದೀದಿ ಅಂಡ್ ನಾಟ್ ಓಕೆ ಫಾರ್? ಕೇಂದ್ರ ಸರ್ಕಾರದವರು ಇದಕ್ಕೂ ಮುಂಚೆ ಮುಸ್ಲಿಂ ಅವ್ರನ್ನ ಮೈನಾರಿಟೀಸ್ ಮಿನಿಸ್ಟರ್ ಮಾಡ್ತಿದ್ರು. ನೋಡಿ, ಮೊದಲನೇ ವಿಷಯ, ಮೈನಾರಿಟಿ ಅಂದ್ರೆ ಅರ್ಥ ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ, ಜೈನ್, ಬುದ್ಧರು ಮತ್ತೆ ಸಿಖ್. ಮತ್ತೆ ನಾನು ಮದುವೆ ಆಗಿರೋದು ಒಂದು ಪಾರ್ಸಿ ಪರಿವಾರಕ್ಕೆ. ಪಾರ್ಸಿ ಅವರು ಇಡೀ ವಿಶ್ವದಲ್ಲೇ ಬರೀ 55,000 ಜನ ಇದ್ದಾರೆ. ನೀವು ಎಲ್ಲರಿಗಿಂತ ದೊಡ್ಡ ಮೈನಾರಿಟಿ ಆಗ್ಬಿಟ್ರಿ. ಆದ್ರೆ ನಾನು ಆಭಾರ ವ್ಯಕ್ತಪಡಿಸ್ತೀನಿ. ಅವ್ರು ನಮ್ಮ ಜೊತೆ ಚರ್ಚೆ ಮಾಡುವಾಗ ಈ ರೀತಿ ಹೇಳಿದ್ರು, ಆನ್ ಇಂಡಿಯನ್ ಕ್ಯಾನ್ ನಾಟ್ ಬಿ ಅ ಮೈನಾರಿಟಿ ಇನ್ ಹಿಸ್ ಆರ್ ಹರ್ ಓನ್ ಕಂಟ್ರಿ. ಇದು ನನ್ನ ದೇಶಪ್ಪ. ಇಲ್ಲಿ ಬಹುಸಂಖ್ಯಾತರು ಹಿಂದೂಸ್ತಾನಿಗಳು. ಹಿಂದೂಸ್ತಾನಿಗಳಿಗೆ ಅವ್ರದೇ ದೇಶದಲ್ಲಿ ಲೆಕ್ಕಾಚಾರ ತೋರಿಸಿ ನೀವು ಕಡಿಮೆ ಅಂತೀರಾ? ಯಾಕೆ? ನಾನು ನನ್ನ ಸಂವಿಧಾನದಲ್ಲಿ ಇರುವಂಥ ವಿಷಯಗಳಿಂದ ಮತ್ತೆ ಇತಿಹಾಸದಿಂದ ಹೇಳ್ತಾ ಇದ್ದೀನಿ. ನಾನು ಶಿಕ್ಷಣ ಮಂತ್ರಿ ಆಗಿದ್ದಾಗ, IIT ಕೌನ್ಸಿಲ್ ಆಗಿದ್ದಾಗ, ಆಗ IIT ಕೌನ್ಸಿಲ್ ಅಲ್ಲಿ ಮೊದಲನೇ ಮಹಿಳಾ ಚೇರ್ಪರ್ಸನ್ ಈ ಸರ್ಕಾರ ಆಯ್ಕೆ ಮಾಡಿದ್ದು ಅಂದ್ರೆ ಬೇರೆ ಯಾರು ಅಲ್ಲ, ಅದು ಟೆಸ್ಸಿ ಥಾಮಸ್. ಅವರನ್ನ ಯಾಕೆ ಆಯ್ಕೆ ಮಾಡಿದ್ದು ಅಂದ್ರೆ ಅವರು ಕ್ರಿಶ್ಚಿಯನ್ ಅನ್ನೋ ಕಾರಣಕ್ಕಲ್ಲ, ಯಾಕಂದ್ರೆ ಶಿ ಇಸ್ ಅ ಮಿಸೈಲ್ ವುಮೆನ್ ಆಫ್ ಇಂಡಿಯಾ, ಟೆಸ್ಸಿ ಥಾಮಸ್. ಇವತ್ತಿಲ್ಲಿ ಎಷ್ಟು ಜನಕ್ಕೆ ಡಾಕ್ಟರ್ ಕಲಾಂ ಅವ್ರು ಇಷ್ಟ ಹೇಳಿ? ಅವರನ್ನ ಈ ದೇಶದ ರಾಷ್ಟ್ರಪತಿಯಾಗಿ ಯಾರು ಮಾಡಿದ್ದು? ಭಾರತೀಯ ಜನತಾ ಪಾರ್ಟಿ, ಬಿಜೆಪಿನೇ ಮಾಡಿದ್ದು. ಇವತ್ತು ನೀವು ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದೀರಾ ನಾನು ಹಿಂದೂ ಆಗಿ ಅಲ್ಪಸಂಖ್ಯಾತರ ಮಂತ್ರಿ ಆಗಿದ್ದೀನಿ ಅಂತ. ಮೊದಲೆಲ್ಲ ಮುಸಲ್ಮಾನರಿದ್ರಲ್ವಾ, ಮತ್ತೆ ಆಫೀಸರ್ಸ್ ಎಲ್ಲ ಮುಸಲ್ಮಾನರಾಗಬೇಕಿತ್ತು ಅಂತ ನೀವು ನನ್ನ ಮೇಲೆ ಆರೋಪ ಮಾಡ್ತಿದ್ದೀರಾ? ನನ್ನ ಆರೋಪ ಅಲ್ಲ ಇದು. ಇದು ತಿರುನಲ್ ಕಾಂಗ್ರೆಸ್ ಎಂಪಿಯ ಆರೋಪ ಆಗಿದೆ. ಅವರು ಅವ್ರ ಮೇಡಮ್ನ ನೋಡ್ತಾ ಇಲ್ವಾ ಇಲ್ಲಿ? ಆದ್ರೆ ಇವತ್ತು ನಾನು ಹೇಳ್ತಾ ಇದ್ದೀನಿ,
ಅಲ್ಪಸಂಖ್ಯಾತರ ಮಾಧ್ಯಮದಿಂದ ರಾಹುಲ್ ಗಾಂಧಿ ಅವರು ಒಂದ್ಸಲ ನನ್ನ ಹತ್ರ ಈ ರೀತಿ ಒಂದು ಪ್ರಶ್ನೆ ಕೇಳಿದ್ರು. ಒಳ್ಳೇದಾಯ್ತು, ನಾನು ಅವ್ರಿಗೆ ಪ್ರಶ್ನೆ ಮಾಡೋದಕ್ಕೆ ಹೇಳ್ಕೊಟ್ಟೆ. ಅಲ್ಪಸಂಖ್ಯಾತರ ಮಂತ್ರಿಯಾಗಿ ನಾನು ಅವರ ವಾಯನಾಡ್ ಲೋಕಸಭಾ ಕ್ಷೇತ್ರದಲ್ಲಿ 295 ಪ್ರಾಜೆಕ್ಟ್ಸ್ನ ಮಾಡಿಸಿದ್ದೀನಿ. ಹೇಳಿ ಇವಾಗ ನನ್ನ ಅಧಿಕಾರದಲ್ಲಿ. ಮತ್ತೆ ರಾಹುಲ್ ಗಾಂಧಿ ಅವ್ರು ಯಾಕೆ ಹೇಳ್ತಾರೆ ಅಯ್ಯೋ, ಅವ್ರು ಕನ್ಫ್ಯೂಸ್ ಆಗಿದ್ರೆ ಅದು ನನ್ನ ಪ್ರಾಬ್ಲಮ್ ಅಲ್ಲ. ಅವ್ರು ಎಷ್ಟು ಕನ್ಫ್ಯೂಸ್ಡ್ ಅಂದ್ರೆ ಕೋರ್ಟ್ ಮೇಲೆ ಶಲ್ಯ ಹಾಕೋತಾರೆ. ಎಷ್ಟು ಕನ್ಫ್ಯೂಸ್ಡ್ ಅಂದ್ರೆ ಅವ್ರ ಗೋತ್ರ ಯಾವುದು ಅಂತಾನೆ ಗೊತ್ತಿರಲ್ಲ ಅವ್ರಿಗೆ. ಮತ್ತೆ ನನಗೆ ಇವತ್ತು ಈ ವಿಷಯದ ಬಗ್ಗೆ ತುಂಬಾ ಬೇಸರ ಇದೆ ರಜತ್ ಅವರೇ. ನಾನು ಇವತ್ತಿನವರೆಗೆ ರಾಜಕೀಯದಲ್ಲಿ ಯಾರ ಹತ್ರನೂ ಗೋತ್ರ ಜಾತಿ ಏನನ್ನೂ ಕೇಳಲಿಲ್ಲ. ಯಾರು ಹೇಳಿದ್ರು ಅವ್ರಿಗೆ ಸುಮ್ಮನೆ ಹಿಂದೂ ಅಂತ ಹೇಳ್ಕೊಂಡು ಓಡಾಡೋದಕ್ಕೆ? ನಿಮ್ಮಲ್ಲಿ ಯಾರಾದ್ರೂ ಹೇಳಿದ್ರಾ ಹಿಂದೂ ಆಗು ಅಂತ? ಇಲ್ವಲ್ಲ. ಅವರು ಧರ್ಮನ ದೇಶದ ರಾಜಕೀಯದಲ್ಲಿ ಒಂದು ರಾಜಕೀಯದ ಕತ್ತಿಯಾಗಿ ಉಪಯೋಗಿಸ್ಕೊಂಡಿದ್ದಾರೆ. ವಿಚಾರವಾಗಿ ನೀವು ಅಸದುದ್ದೀನ್ ಓವೈಸಿ ಅವ್ರಿಗೂ ಕೂಡ ಹೇಳಬೇಕು. ಯಾಕಂದ್ರೆ ಓವೈಸಿ ಅವರು ಹೇಳ್ತಾರೆ ಇಡೀ ದೇಶದಲ್ಲೇ ಹೇಟ್ ಕ್ರೈಮ್ ನಡೀತಾ ಇದೆ, ದಾಡಿ ಮತ್ತೆ ಟೋಪಿ ನೋಡ್ಕೊಂಡು ಅಂತವ್ರಿಗೆ ಹೊಡಿತಾ ಇದ್ದಾರೆ, ಬೈತಾ ಇದ್ದಾರೆ ಅಂತ. ಇಷ್ಟು ಮಾತ್ರ ಅಲ್ಲ, ಅವರು ನನ್ನ ಮೇಲೆ ಒಂದು ಕಟಾಕ್ಷ ಕೂಡ ಮಾಡಿದ್ದಾರೆ. 1st ಇಂದ 8th ಸ್ಟ್ಯಾಂಡರ್ಡ್ವರೆಗೂ ಸ್ಕಾಲರ್ಶಿಪ್ ಅರೇಂಜ್ ಮಾಡಿ ಅಂತ. 1st ಇಂದ 8th ಸ್ಟ್ಯಾಂಡರ್ಡ್ವರೆಗೂ ಎಜುಕೇಶನ್ ಫ್ರೀಯಾಗಿ ಸಿಗ್ತಾ ಇದೆ. ಇಲ್ಲಿ ಎಜುಕೇಶನ್ನೇ ಫ್ರೀಯಾಗಿ ಸಿಗ್ತಾ ಇರುವಾಗ ಸ್ಕಾಲರ್ಶಿಪ್ ಯಾರಿಗೆ ಕೊಡೋದು? ಸ್ಟೂಡೆಂಟ್ಸ್ ಕೂತಿದ್ದಾರಲ್ಲ, ಕೇಳಿ. ನೀವು ಕಾಂಗ್ರೆಸ್ ಸರ್ಕಾರ ನಡೀತಿರುವಾಗ ಬರೀ ಅಪೀಸ್ಮೆಂಟ್ ಹೆಸರಲ್ಲಿ ಅಲ್ಪಸಂಖ್ಯಾತರ ಜನಗಳಿಗೆ ಸ್ಟ್ಯಾಂಡರ್ಡ್ 1ರಿಂದ 8 ಸ್ಕಾಲರ್ಶಿಪ್ ಕೊಡ್ತಾ ಬಂದ್ರಿ. ಅಲ್ಲಿ ಅಗತ್ಯನೇ ಇರಲಿಲ್ಲ, ಯಾಕಂದ್ರೆ ಎಜುಕೇಶನ್ ಆಲ್ರೆಡಿ ಫ್ರೀಯಾಗೇ ಇತ್ತು. ನಾನು ಹೇಳ್ದೆ ದಯವಿಟ್ಟು ಅದು ಬೇಕಾಗಿಲ್ಲ, ಎಲ್ಲರಿಗೂ ಎಜುಕೇಶನ್ ಫ್ರೀಯಾಗಿ ಸಿಗ್ತಾ ಇದೆ ಅಂತ. ಆವಾಗ ನನಗೆ ಅಲ್ಪಸಂಖ್ಯಾತರ ವಿರೋಧಿನ ಅಂತ ಕೇಳಿದ್ರು. ಅವ್ರು ಹೇಳ್ತಾರೆ 40% ನೀವು ಬಜೆಟ್ನ ಕಮ್ಮಿ ಮಾಡಿದ್ರಿ, ಯಾಕಂದ್ರೆ ಈ ವಿಷಯಕ್ಕೋಸ್ಕರ. ದುಡ್ಡು ಕೊಡ್ಲಿ, ಅಲ್ಲಿ ಒಂದು ವಸ್ತು ಎಕ್ಸಿಸ್ಟೇ ಆಗ್ತಾ ಇರಲ್ಲ ಅಂತಂದ್ಮೇಲೆ ನಾನು 40% ಬಜೆಟ್ ಜಾಸ್ತಿ ಮಾಡಿ ಏನ್ ಮಾಡ್ಲಿ? ಅದು ಜನಗಳ ದುಡ್ಡು. ಜನಗಳ ದುಡ್ಡನ್ನ ನಾನ್ ತಡೆ ಹಾಕಿ ಏನ್ ಮಾಡ್ಲಿ? ನಾನೊಬ್ಳೆ ರಾಜಕೀಯದಲ್ಲಿ ಬೆಳೀತಾ ಹೋಗ್ಲಾ? ಇವತ್ತು ನಾವು ಬಜೆಟಲ್ಲಿ ಕೇಳ್ತಾ ಇದ್ವಿ 150ಕ್ಕಿಂತ ಜಾಸ್ತಿ ನರ್ಸಿಂಗ್ ಕಾಲೇಜಸ್ ಆಗತ್ತೆ, 150ಕ್ಕಿಂತ ಜಾಸ್ತಿ ಮೆಡಿಕಲ್ ಕಾಲೇಜಸ್ ಕೂಡ. ಅದರಲ್ಲಿ ಏನು ಹೇಳಿದಾರ? ಬರೀ ಒಂದೇ ಧರ್ಮದವ್ರು ಮಾತ್ರ ಇಲ್ಲಿ ಕಲಿಬೇಕು ಅಂತ ಇಲ್ವಲ್ಲ? ಈ ಕಾಂಗ್ರೆಸ್ ಪಾರ್ಟಿ, ತೃಣವಾದ ಕಾಂಗ್ರೆಸ್ ಅವರು ಮತ್ತೆ ಮತ್ತೆ ಈ ಪ್ರಶ್ನೆ ಯಾಕೆ ಮಾಡ್ತಿದ್ದಾರೆ ಅಂದ್ರೆ, ಯಾಕಂದ್ರೆ ಅವರ ರಾಜಕೀಯ ದೇಶ ಒಡೆಯೋದ್ರಿಂದ ನಡೆಯೋದು. ಒಂದ್ ವೇಳೆ ಖರ್ಗೆ ಸಾಹೇಬ್ರಿಗೆ ಎಲ್ಲ ಅಚೀವ್ಮೆಂಟ್ಸ್ ಅವರೇ ಮಾಡಿದ್ದಾರೆ ಅಂತ ಅನ್ಸೋದಾದ್ರೆ, ಈ ದೇಶದ ರಾಜನೀತಿಯ ಮಾಧ್ಯಮದಿಂದ ಒಂದು ಖಾನ್ದಾನದ ರಾಜಕೀಯಕ್ಕೋಸ್ಕರ ನನ್ನ ದೇಶನ ಒಡೆದಾಕಿದ್ರು ಅವರು. ಇದು ನಾನು ಅವ್ರ ಮೇಲೆ ಮಾಡ್ತಾ ಇರೋ ಆರೋಪ. ಮತ್ತು ಧರ್ಮನ ಅಡ್ಡ ಇಟ್ಕೊಂಡು ದೇಶನ ಒಡೆದಾಕಿದ್ದಾರೆ. ಮತ್ತೆ ಖರ್ಗೆ ಅವ್ರಿಗೆ ಈ ವಿಷಯ ನೀವು ಹೇಳ್ಬಿಡಿ. ಈ ಆರೋಪನ ಹೊತ್ಕೊಂಡು ಪ್ರತಿ ಹಳ್ಳಿನಲ್ಲೂ ಗಲ್ಲಿಗೆ ಹೋಗಿ ಒಪ್ಕೊಳ್ಳಿ. ಮತ್ತೆ ದೇಶದ ಪ್ರತಿ ಜನರ ಕಾಲಿಗೆ ಬಿದ್ದು ಕ್ಷಮೆ ಕೇಳಲಿ. ಈ ದೇಶನ, ಈ ಭೂಮಿನ ಧರ್ಮದ ವಿಚಾರನ ಇಟ್ಕೊಂಡು ಒಡೆಯೋದಕ್ ಬಿಟ್ವಿ. ಯಾಕಂದ್ರೆ ಒಬ್ಬ ವಿಶಿಷ್ಟ ವ್ಯಕ್ತಿ ಈ ದೇಶದ ಪ್ರಧಾನಮಂತ್ರಿ ಆಗ್ಲಿ ಅಂತ ಹೇಳಕ್ಕಾಗತ್ತಾ ನಿಮ್ಗೆ? ಖರ್ಗೆ ಅವರು ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ ನೋಡಿ. ಅವ್ರು ಹೇಳೋದೇನಂದ್ರೆ, ರಾಹುಲ್ ಅವ್ರು ಹೇಳಿದ್ರು ದೇಶದಲ್ಲಿ ಮೋದಿ ಅವರು ಮುಸಲ್ಮಾನರನ್ನ ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್ ಆಗಿ ನೋಡ್ತಾರೆ ಅಂತ. ಅವರು ರಾಜಕೀಯಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಾ ಇರೋದು. ಕಾಂಗ್ರೆಸ್ ಅವರು ಈ ನೆಲ ಒಡೆಯೋದಕ್ ಬಿಟ್ರು, ಈ ದೇಶ ಒಡೆಯೋದನ್ನು ನೋಡ್ತಾ ಕೂತಿದ್ರು. ಕಾಂಗ್ರೆಸ್ ಮತ್ತೆ ಮತ್ತೆ ಹಿಂದೂಗಳ ಮೇಲೆ ಕಟಾಕ್ಷ ಮಾಡ್ತಿದ್ದಾರೆ, ಮತ್ತೆ ಹಿಂದೂಗಳನ್ನ ಸೆಕೆಂಡ್ ಕ್ಲಾಸ್ ಸಿಟಿಸನ್ ಅಂತ ಕರೀತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ. ಅದಕ್ಕೆ ಮನಮೋಹನ್ ಸಿಂಗ್ ಅವ್ರು ಹೇಳಿದ್ರು, ದೇಶದಲ್ಲಿ ಎಷ್ಟೇ ಸಂಸದಗಳಿದ್ರು ಅದ್ರ ಮೇಲೆ ದೇಶದ ಹಕ್ಕಿಲ್ಲ, ಒಂದು ವಿಶಿಷ್ಟ ಸಮುದಾಯದ ಹಕ್ಕಿದೆ ಅಂತ. ಇದು ಒಡೆದಾಕೋ ರಾಜಕೀಯ ಅಲ್ವಾ? ಸ್ಮೃತಿಯವರೇ, ಈಗ ಓವೈಸಿ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಮುಸಲ್ಮಾನರಿಗೆ ಹೇಗನಿಸ್ತಾ ಇದೆ ಅಂದ್ರೆ ಅವರೊಂದು ಓಪನ್ ಜೈಲಲ್ಲಿದ್ದಾರೆ ಅಂತ, ಅವರು ಬದುಕೋದೇ ಕಷ್ಟ ಆಗ್ತಿದೆ ಅಂತ. ಬುಲ್ಡೋಸರ್ಗಳನ್ನ ಬಿಡ್ತಿರಂತೆ ಮುಸಲ್ಮಾನರ ಪ್ರಾಪರ್ಟಿಗಳ ಮೇಲೆ, ಮದ್ರಾಸಿಗಳ ಮೇಲೆ ಹುಡುಕಾಟ ಆಗುತ್ತಂತೆ. ಮದ್ರಾಸಿಗಳ ವಿಷಯದ ಬಗ್ಗೆ ನೀವು ಇವಾಗ ನನ್ನ ಹತ್ರ ಕೇಳ್ತಾ ಇದ್ದೀರಾ. ಒಂದು ವಿಶೇಷವಾದ ರಾಜ್ಯದಲ್ಲಿ ಕಾನೂನಿನ ವ್ಯವಸ್ಥೆಯ ದೃಷ್ಟಿಯಲ್ಲಿ ಒಂದು ಹೆಜ್ಜೆ ಏನು ಇಡಲಾಗತ್ತೆ, ಅದ್ರ ಬಗ್ಗೆ ನಾನು ಏನು ಕಮೆಂಟ್ ಮಾಡ್ತಾ ಇಲ್ಲ. ನಾನು ಬೇಕು ಅಂತಾನೆ ಇದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ, ಯಾಕಂದ್ರೆ ಖಂಡಿತವಾಗ್ಲೂ ಯೋಗಿಯವರು ಇಲ್ಲಿಗೆ ಒಂದ್ ದಿವಸ ಬರ್ತಾರೆ ಅಂತ ನಂಗೆ ಗೊತ್ತಿದೆ. ನನಗೆ ಗೊತ್ತಿಲ್ಲ, ಐ ಆಮ್ ಸಾರಿ, ಇಲ್ಲಿ ಯಾರ್ಯಾರು ಯಾವ ಧರ್ಮದವರಿದ್ದೀರಾ ಅಂತ. ನಿಮ್ಮಲ್ಲಿ ಯಾರು ಅಲ್ಪಸಂಖ್ಯಾತರ ಪರಿವಾರದಿಂದ ಬಂದಿದ್ದೀರಾ ಅಂತ ಕೇಳಕ್ಕೂ ನನಗಿಷ್ಟ ಇಲ್ಲ. ಆದ್ರೆ ಖಂಡಿತವಾಗ್ಲೂ ನಿಮ್ಮಲ್ಲಿ ಯಾರಿಗಾದ್ರೂ ಅಲ್ಪಸಂಖ್ಯಾತರ ಪರಿವಾರದಿಂದ ಸ್ನೇಹಿತರು ಇರ್ತಾರೆ. ಏನು ನಿಮ್ಮ ಸ್ನೇಹಿತರಿಗೆ ಈ ದೇಶ ಓಪನ್ ಜೈಲ್ ಅಂತ ಅನ್ಸತ್ತಾ? ಮತ್ತೆ ಯಾರು ಈ ರೀತಿ ಎಲ್ಲ ಕಮೆಂಟ್ ಮಾಡ್ತಾರೋ
ಅವ್ರಿಗೆ ರಾಹುಲ್ ಗಾಂಧಿ ಅವ್ರು ಹೇಳಿರುವಂಥ ಒಂದು ಸ್ಟೇಟ್ಮೆಂಟ್ ಮೇಲೆ ಗಮನ ತರಿಸೋದಕ್ಕೆ ಇಷ್ಟಪಡ್ತೀನಿ. ರಾಹುಲ್ ಗಾಂಧಿ ಜಮ್ಮುಗೆ ಹೋಗಿದ್ರು, ಬಹುಶಃ ಜನವರಿಯ ಲಾಸ್ಟ್ ವೀಕಲ್ಲಿ ಅನಿಸುತ್ತೆ. ಅವರು ಒಂದು ವೇಳೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನ ನೀವು ನೋಡಿದರೆ ನಿಮ್ಗೆ ಅರ್ಥ ಆಗ್ತಾ ಇತ್ತು. ಅವ್ರು ಹೇಳಿದ್ರು, ಮೀಡಿಯಾ ಹೇಳ್ತಾ ಇದೆ ದೇಶದಲ್ಲಿ ಕಟುತ್ವದ ವಾತಾವರಣ ಪೂರ್ತಿಯಾಗಿದೆ, ಜನಗಳು ಮತ್ತೊಬ್ರು ಜೀವನ ತೆಗೆಯೋದಕ್ಕೆ ಹಾತೊರಿತಾ ಇದ್ದಾರೆ. ಆದರೆ ರಾಹುಲ್ ಗಾಂಧಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಪೂರ್ತಿ ದೇಶ ಸುತ್ಕೊಂಡು ಬಂದಿದ್ದೀನಿ, ಒಬ್ರು ಕೂಡ ನನ್ನ ಹತ್ರ ಈ ಥರ ಕಂಪ್ಲೇಂಟ್ ಮಾಡಲಿಲ್ಲ, ತುಂಬಾನೇ ಸುಂದರವಾಗಿತ್ತು ಆ ವಾತಾವರಣ ಅಂತ. ಮತ್ತೆ ಈಗ OAC ಅವರು ನನ್ನ ಮಾತು ಕೇಳ್ತಾರ ಅಥವಾ ರಾಹುಲ್ ಗಾಂಧಿ ಅವ್ರದ? ಈಗ ಮೈನಾರಿಟಿ ಮಿನಿಸ್ಟ್ರಿ ಜಾಗದಲ್ಲಿ ಕೂತ್ಕೊಂಡು ನೀವು ದೇಶದ ಮುಸಲ್ಮಾನ್ ಬಾಂಧವರೇನಿದ್ರೆ ಅವ್ರಿಗೆ ನೀವು ಹೇಳ್ಬೋದಾ, ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ, ಅವ್ರಿಗೆ ಇಲ್ಲಿ ವಾತಾವರಣ ಚೆನ್ನಾಗಿರುತ್ತೆ ಅಂತ? ಎಲ್ಲಿ ಭಯದ ವಾತಾವರಣ ಇರಲ್ವೋ ಅಲ್ಲಿ ಇಂಥ ವಾತಾವರಣನ ಸೃಷ್ಟಿ ಮಾಡುವಂಥ ಪ್ರಯತ್ನನ ಯಾರೂ ಮಾಡಬಾರ್ದು ಅಂತ. ಇದೊಂಥರ ಸಿಂಹ ಬಂತು ಅನ್ನೋ ಕತೆ ಥರ ಆಗೋಯ್ತಲ್ವಾ? ಇದನ್ನೇ ಕಾಂಗ್ರೆಸ್ ಪಾರ್ಟಿಯವ್ರು ಮಾಡಿದ್ದು. ಸಿಂಹ ಬಂತು ಅಂತ ಹೇಳ್ಕೊಂಡು ಇದಕ್ಕೆ ಅವ್ರು ಎಲ್ಲ ಕಡೆ ಸೋತ್ ಹೋಗಿರೋದು. ಯಾಕಂದ್ರೆ ಅವ್ರ ರಾಜಕೀಯ ಭಯದ ಮೇಲೆ ನಿಂತಿದೆ. ನಮ್ಮ ರಾಜಕೀಯ ರಾಷ್ಟ್ರನೀತಿ ವಿಕಾಸದ ಮೇಲೆ ಆಧಾರವಾಗಿದೆ. ಇದೇ ವ್ಯತ್ಯಾಸ. ನನ್ನ ಪ್ರಶ್ನೆ ನಿಮಗೆ ಸ್ಮೃತಿಯವರೇ ಏನಂದ್ರೆ, ಇವತ್ತು ಎಲ್ಲ ಟಿವಿ ಚಾನೆಲ್ಸಲ್ಲೂ ಅಥವಾ ಮೀಡಿಯಾದಲ್ಲಿ ಎಲ್ಲ ರಾಜಕಾರಣಿಗಳು ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ, ಪೂಜೆ ಮಾಡ್ತಿದ್ದಾರೆ. ಇದ್ದಕ್ಕಿದ್ದಂಗೆ ಈ ಬದಲಾವಣೆ ನೋಡೋಕೆ ಯಾಕೆ ಸಿಗ್ತಾ ಇದೆ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳ್ತೀರಾ? ಒಂದು ಅದ್ಭುತವಾದ ನೇತೃತ್ವ ನೋಡಿದ್ದೆ ಕಾಂಗ್ರೆಸ್ ಪಾರ್ಟಿಲಿ. ಅವರು 2019 ಚುನಾವಣೆ ಸಮಯದಲ್ಲಿ ರೋಡ್ ಮೇಲೆ ನಮಾಜ್ ಮಾಡಿದ್ರು. ಮತ್ತೆ ವಿಧಾನಸಭಾ ಚುನಾವಣೆ ಬರ್ತಿರೋ ಹೊತ್ತಿಗೆ ದೇವಸ್ಥಾನಕ್ಕೆ ಹೋಗಿ ಗಂಟೆ ಹೊಡೆದ್ರು. ಒಂದು ವೇಳೆ ನೀವು ಮಾತೃ ಧರ್ಮದ ಬಗ್ಗೆ ಮಾತಾಡೋದಾದ್ರೆ, ಇಸ್ಲಾಮಲ್ಲಿ ಮೂರ್ತಿ ಪೂಜೆ ಮಾಡೋ ಹಾಗಿಲ್ಲ. ನಂದೊಂದು ಪ್ರಶ್ನೆ ಇದೆ. ಯಾರು ಈ ರೀತಿ ವಿವಿಧ ರಾಜಕೀಯದ ಅಡ್ವೆಂಚರ್ಸ್ ಮಾಡ್ತಾರೋ ಅವರು ರಾಜಕೀಯದ ಬಗ್ಗೆ ತಮಾಷೆ ಮಾಡ್ತಾನೆ ಹೋಗ್ತಾರೆ. ಆದರೆ ಧರ್ಮದ ಬಗ್ಗೆ ಯಾರೂ ತಮಾಷೆ ಮಾಡಬಾರ್ದು. ಇವತ್ತು ನಾನು ನಿಮ್ಮ ಸಮ್ಮುಖದಲ್ಲಿದ್ದೀನಿ, ಆದರೆ ಖಂಡಿತವಾಗ್ಲೂ ನಿಮ್ಗೆ ಯಾರಿಗೂ ನನ್ನ ಗೋತ್ರ ಯಾವುದು ಅಂತ ಗೊತ್ತಿಲ್ಲ. ಆದರೆ ರಾಹುಲ್ ಗಾಂಧಿ ಗೋತ್ರ ಯಾವುದು ಅಂತ ಇಲ್ಲಿ ಆಡಿಯನ್ಸಲ್ಲಿ ಇರೋರ ಹತ್ರ ಕೇಳಿ 2-3 ಜನ ಖಂಡಿತ ಹೇಳ್ತಾರೆ. ವ್ಯತ್ಯಾಸ ಏನು ಅಂದರೆ, ನೀವು ಪ್ರಶ್ನೆ ಮಾಡಿದ ಹಾಗೆ ಉತ್ಪನ್ನ ಹೇಗಾಯಿತು ಅಂತ. ಯಾಕಾಯಿತು ಅಂದರೆ, ನಾವು ಯಾವಾಗ ಹೇಳ್ತಾ ಇದ್ವೋ 3 ಕೋಟಿ ಜನಗಳಿಗೆ ಮನೆ ಮಾಡಬೇಕು ಅಂತ ಅವರು ಧರ್ಮದ ಬಗ್ಗೆ ಮಾತಾಡ್ತಾ ಇದ್ರು. ನಾವು ಯಾವಾಗೆಲ್ಲ ಹೇಳ್ತಾ ಇದ್ವೋ 10 ಕೋಟಿ ಜನಗಳಿಗೆ ಆಯುಷ್ಮಾನ್ ಭಾರತ್ ಕೊಡಬೇಕು ಅಂತ ಅವರು ಧರ್ಮದ ಬಗ್ಗೆ ಮಾತಾಡ್ತಾ ಇದ್ರು. ನಾವು ಯಾವಾಗ ಹೇಳ್ತಾ ಇದ್ವೋ 11 ಕೋಟಿ ಮಹಿಳೆಯರಿಗೆ ಟಾಯ್ಲೆಟ್ ಮಾಡಿಸ್ಕೊಟ್ವಿ ಅಂತ ಅವ್ರ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ರು. ಯಾವಾಗ ನಾವು ಹೇಳ್ತಾ ಇದ್ವೋ 32 ಕೋಟಿ ಮುದ್ರಾ ಯೋಜನಾ ಲೋನ್ ಕೊಟ್ವಿ ಅಂತ ಅವರು ಧರ್ಮದ ಬಗ್ಗೆ ಮಾತಾಡ್ತಾ ಇದ್ರು. ಆದ್ರೆ ಹಿಂದೂಸ್ತಾನದ ಬಗ್ಗೆ ವಿದೇಶಕ್ಕೆ ಹೋಗಿ ತಪ್ಪಾಗಿ ಮಾತಾಡುವಾಗ ಧರ್ಮ ಪಾಲನೆ ಮಾಡಲಿಲ್ಲ ಅವರು. ಈ ಕೋರ್ಟ್ ಮೇಲೆ ಶಲ್ಯ ಹಾಕೊಂಡು ಓಡಾಡೋರಿದಾರಲ್ಲ, ಅವ್ರಿಗೆ ಅವ್ರ ಧರ್ಮದ ಬಗ್ಗೆ ಬಹುಶಃ ಒಂದು ವಿಷಯ ಗೊತ್ತಿಲ್ಲ. ರಾಮದೇವರು ಈ ರೀತಿ ಹೇಳಿದ್ರು, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ನನ್ನ ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತ ಮೇಲು ಅಂತ ಅವ್ರು ಯಾವಾಗ ಹೇಳಿದ್ರು ಅಂದ್ರೆ, ಸ್ವರ್ಗದ ಲಂಕೆಯನ್ನ ಅವ್ರಿಗೆ ಉಡುಗೊರೆಯಾಗಿ ಕೊಡುವಾಗ ಅವ್ರು ಅದನ್ನ ಬೇಡ ಅಂತ ಹೇಳಿ ನನ್ನ ದೇಶ ನನ್ನ ಜನ್ಮಭೂಮಿ ಸ್ವರ್ಗಕ್ಕಿಂತ ಹೆಚ್ಚು ಅಂದ್ರು. ಮತ್ತೆ ಪಂಚೆ ಕೋಟ್ ಅದ್ರ ಮೇಲೆ ಶಲ್ಯ ಹಾಕೊಂಡು ಚುನಾವಣೆಗಳಲ್ಲಿ ಕಾಣಿಸ್ಕೋತಾರಲ್ಲ, ಆಗ ರಾಮದೇವ್ರು ಹೇಳಿದಂಥ ಈ ಒಂದು ಶ್ಲೋಕ ನೆನ್ಪಿಸ್ಕೊಂಡ್ರೆ ಬಹುಶಃ ವಿದೇಶಕ್ಕೆ ಹೋಗಿ ಹಿಂದೂಸ್ತಾನದ ಬಗ್ಗೆ ತಪ್ಪಾಗಿ ಮಾತಾಡೋದು ನಿಲ್ಬಹುದು. ಹಾಗೆ ರಾಬರ್ಟ್ ವಡ್ರಾ ಅವರು ರಾಮ ಮಂದಿರಕ್ಕೋಸ್ಕರ ಡೊನೇಷನ್ ಕೊಟ್ಟಿದ್ದಾರಾ? ಹಾ, ಅವರೇ ತಮ್ಮ ಫೇಸ್ಬುಕ್ ಅಕೌಂಟಲ್ಲಿ ಬರ್ಕೊಂಡಿದ್ದಾರೆ, ಹೇಳಿದ್ದಾರೆ. ಅವರ ಬಹುಶಃ ಅವ್ರಿಗೆ ಗೊತ್ತಿಲ್ಲ ಅನ್ಸತ್ತೆ. ಪಾಪದಿಂದ ಸಂಪಾದಿಸಿದ್ದು ದೇವ್ರಿಗೆ ಯಾವತ್ತೂ ಉಪಯೋಗಕ್ಕೆ ಬರಲ್ಲ ಅಂತ. ಜನರು ಟಿವಿಯಲ್ಲಿ ಮೆಹಬೂಬಾ ಮುಫ್ತಿಯವರನ್ನ ಶಿವ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿಸೋದನ್ನ ನೋಡಿದ್ದಾರೆ. ಅದಕ್ಕೆ ಜನ ಕೇಳೋದೇನೆಂದ್ರೆ, ಎಷ್ಟು ಚೆನ್ನಾಗಿ ಹೃದಯ ಪರಿವರ್ತನೆ ಆಗ್ತಿದೆ ಅಂತ. ಏನೋ ಹೇಳ್ತಾರಲ್ಲ, ಮೋದಿ ಇದ್ರೆ ಇನ್ನೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಪ್ರಶ್ನೆ ಮತ್ತು ಆರೋಪ ಮುಂದುವರಿಯುತ್ತೆ.
ರಾಹುಲ್ ಅವರು ಯಾಕೆ ದೊಡ್ಡವರು ಅಂದ್ರೆ, ಅಯ್ಯೋ ನಾನು ದೊಡ್ಡವರು ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಮಹಾಭಾರತದಲ್ಲಿ GST ಬರೀ ಅವರೇ ಹುಡ್ಕಕ್ಕಾಗೋದು. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ವಿಚಾರಣೆ ಮಾಡ್ತಾ ಇದೀವಿ, ಪ್ರಶ್ನೆಗಳನ್ನು ಕೇಳ್ತಾ ಇದೀವಿ ಕೇಂದ್ರ ಮಂತ್ರಿ ಸ್ಮೃತಿ ಇರಾನಿಗೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಕೇಂದ್ರೀಯ ಮಂತ್ರಿ ಸ್ಮೃತಿ ಇರಾನಿ ಮೇಲೆ ಇವರು ತಮ್ಮ ವಿರೋಧಿಗಳ ಗೇಲಿ ಮಾಡ್ತಾರೆ ಅನ್ನೋ ಆರೋಪವಿದೆ. ನೋಡಿ, ನನ್ ಬಗ್ಗೆ ಒಂದು ನೀವು ರಾಹುಲ್ ಗಾಂಧಿ ಅವರಿಂದ ಅವ್ರ ಸೀಟ್ನ ತಗೊಂಡ್ರಿ, ಅದು 40 ವರ್ಷ ಹಳೇದಾಗಿತ್ತು. ನಾನು ತಗೊಂಡಿಲ್ಲ, ಅಮೇಠಿ ಜನಗಳು ನನಗೆ ಕೊಟ್ಟಿರೋದು. ಆದ್ರೆ ಅದಾದ್ಮೇಲೆ ನೀವು ಹೇಳ್ತೀರಾ ಓಡ್ ಹೋದ್ರು ಅಂತ. ಸರಿ, ವಿನಮ್ರತೆಯಿಂದ ಹೇಳ್ತೀನಿ, ನಡ್ಕೊಂಡು ಹೋದ್ವಿ. ಮತ್ತೆ ಇನ್ನೊಂದು ಮಜವಾದ ವಿಷಯ ನೀವು ಮಾಡಿದ್ದೇನು ಅಂದ್ರೆ, ನೀವು ಅವರ ಒಂದು ಫೋಟೋನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಂಡ್ರಿ, ಅದನ್ನ ಜನರಿಗೆ ತೋರ್ಸಕ್ ಇಷ್ಟಪಡ್ತೀನಿ. ಇಲ್ಲಿ ನೋಡಿ, ರಾಹುಲ್ ಗಾಂಧಿ ಅವ್ರನ್ನ ಉಲ್ಟಾ ಮಾಡ್ಬಿಟ್ಟಿದ್ರಿ ನೀವು. ಓಮಲ್ಲಿ ದೇವ್ರ ಶಕ್ತಿ ಅಡಗಿದೆ, ಅದನ್ನ ಯಾರಾದ್ರೂ ಉಲ್ಟಾ ಹಾಕ್ತಾರಾ? ನೀವು ಸರಿಯಾಗಿ ಮಾಡಿದ್ದೀರಾ ಅಂತ ನೀವು ಬರ್ದಿದ್ದೀರಾ. ಜನಗಳೇ ಹೇಳ್ತಾರೆ, ಇವಾಗ ಹೆಸರನ್ನ ಉಲ್ಟಾ ಬರ್ದಿದ್ರೆ ಅದನ್ನ ಸರಿ ಮಾಡೋದು ತಪ್ಪಾ? ಈಗ ಅವ್ರ ಪಾರ್ಟಿಯವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಅವರು ತಪಸ್ವಿ ಅಂತ ತಪಸ್ ಮಾಡ್ತಿದ್ರಂತೆ ಅವರು. ಅಲ್ಲ, ಒಬ್ಬ ರಾಜನ್ನ ತಪಸ್ವಿ ಮಾಡ್ಬಿಟ್ರ, ಅದು ಕೂಡ ಜನಗಳ ಅಚೀವ್ಮೆಂಟೇ. ತಪಸ್ಸಿನ ಬಗ್ಗೆ ಅವರು ಕೆಲವು ಹೇಳಿದ್ದಾರೆ, ಕೆಲವು ಪ್ರಶ್ನೆಗಳನ್ನ ಹಾಕಿದ್ದಾರೆ. ನಾನೀಗ ಅದನ್ನ ತೋರಿಸ್ತೀನಿ, ನೀವು ಅದಕ್ಕೆ ಡೈರೆಕ್ಟ್ ಆಗಿ ಉತ್ತರ ಕೊಡಿ, ಆಯ್ತಾ? ಕೇಳಿಸ್ಕೊಳ್ಳೋಣ ಇರಿ. ಕೇಳಿಸ್ಕೊಳ್ಳಿ ಅಲ್ಲ. भीम, ये लोग कौन थे? ये लोग तपस्या करते थे. ये लोग तपस्या करते थे. इस धरती पे नफरत फैलाई थी क्या? आपने महाभारत पढ़ी है क्या? उसमें लिखा है कि पांडवों ने डिमोनेटाइजेशन किया क्या? नोटबंदी की थी क्या? गलत GST लागू की थी क्या? कभी करते? कभी नहीं करते. क्यों नहीं करते? क्योंकि वो तपस्वी थे. ಈಗ ನೀವು ಹೇಳಿ, ಪಾಂಡವರು GSTನ ಹಾಕಿಲ್ಲ. ಪಾಂಡವರು ಈಗ ಜನಗಳು ನಗೋದ್ ನಿಲ್ಸಿದ್ರೆ ನಾನು ಹೇಳ್ತೀನಿ ಏನ್ ವಿಷಯ ಅಂದ್ರೆ, ರಜತ್ ಅವ್ರೆ, ರಾಹುಲ್ ಗಾಂಧಿ ಅವರು ದೊಡ್ಡವರು. ಯಾಕಂದ್ರೆ ನಾನು ದೊಡ್ಡವರು ಅಂತ ಇದ್ದೀನಿ. ಯಾಕಂದ್ರೆ ಮಹಾಭಾರತದಲ್ಲಿ GSTನ ಬರೀ ಅವರೇ ಹುಡ್ಕಕ್ಕಾಗೋದು. ಭಗವದ್ಗೀತೆ ಉಪದೇಶ ಕೇಳ್ದೇನೆ ಪಾಂಡವರಿಂದ ಅಥವಾ ಕೃಷ್ಣದೇವರಿಂದ ನೋಟ್ ಬ್ಯಾನ್ ಮಾಡಿದ್ರ ಬಗ್ಗೆ ಮಾತಾಡೋದಕ್ಕೆ ಅವ್ರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಆದರೆ ನೀವೆಲ್ಲರೂ ನಗ್ತಾ ಇದ್ದೀರಲ್ವಾ? ನಾನು ನಿಮಗೆ ಒಂದು ವಿಷಯ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ನೀವೀಗಷ್ಟೇ ಒಬ್ರದ್ದು ಕ್ಲಿಪ್ ನೋಡಿದ್ರಲ್ಲ, ಅವರು ಒಂದು ರಾಜಕೀಯದ ಫ್ಯಾಮಿಲಿನಲ್ಲಿ ಹುಟ್ಟು ಬೆಳೆದವರು. ಅದರ ಅರ್ಥ ರಾಜಕೀಯ ಅವರಿಗೆ ಗೊತ್ತಿಲ್ಲ ಅಂತ ಅಲ್ವೇ ಅಲ್ಲ. ಆ ಒಂದು ಪೊಲಿಟಿಕಲ್ ಲೆಗೆಸಿಯ ಪ್ರತಿಬಿಂಬ ಇವರು. ರಜತ್ ಅವರೇ, ಚಿಂತೆ ನನಗಲ್ಲ, ಜನಗಳಿಗಲ್ಲ, ಅವ್ರ ಮನೆಯವ್ರಿಗಾಗಬೇಕು. ಹಾಗೆ ಪಾರ್ಟಿಗೂ ಕೂಡ. ನಾನು ಇಷ್ಟು ಮಾತ್ರ ಹೇಳ್ತೀನಿ. ಅದು ಅವ್ರ ಪಾರ್ಟಿ ಆಗಿರ್ಬೋದು ಅಥವಾ ಪರಿವಾರ. ಅವರು ಲಂಡನ್ನಲ್ಲಿ ಹೇಳಿದ ಮಾತಿದೆಯಲ್ಲ, ಬೇರೆ ಏನೂ ಅಲ್ಲ, ಅವ್ರ ಒಳಗಡೆ ಇರೋ ವಿಷಯನ ಅವ್ರು ಹೊರಗೆ ಕಕ್ಕಿದ್ದು. ಈಗ ಅವ್ರು ಇಲ್ಲಿ ಹೇಳ್ತಾ ಇದ್ರಲ್ವ ಇವಾಗ, ಅದು ಏನಂದ್ರೆ ಅವರ ಸಾಂಸ್ಕೃತಿಕ ದೃಷ್ಟಿಕೋನಕ್ಕೆ ಎಷ್ಟು ಬೂದಿ ಮುಚ್ಕೊಂಡಿದೆ ಅನ್ನೋದ್ರ ಪ್ರತೀಕ ಇದು. ಸೊ ಜೆನ್ಯೂನ್ಲಿ ನನಗೂ ಮಕ್ಕಳಿದ್ದಾರೆ, ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಚಿಂತೆ ನಾವು ಯಾರೂ ಮಾಡಬೇಕಾಗೇ ಇಲ್ಲ. ಅವ್ರ ತಾಯಿ ಮಾತ್ರ ಚಿಂತೆ ಮಾಡಬೇಕಾಗಿರೋದು. ಕೆಲವು ವಿಚಾರಗಳಿದೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನೋಡ್ತಾರೆ. ನಿಮಗೆ ಹೆಚ್ಚಾಗಿ ಟ್ರೋಲ್ ಆಗ್ತಿರುವಂಥ ವಿಷಯ
ನಿಮ್ಮ ಗ್ಯಾಸ್ ಸಿಲಿಂಡರ್ ಥರ ಇರೋ ಫೋಟೋ ಇಟ್ಕೊಂಡು. ಯಾಕಂದ್ರೆ ನೀವು ಗ್ಯಾಸ್ ರೇಟ್ ಕಮ್ಮಿ ಮಾಡ್ತೀನಿ ಎಂದಿದ್ರಿ. ನನ್ಗನ್ಸತ್ತೆ ಕಾಂಗ್ರೆಸ್ಗೋಸ್ಕರ ಜೀವನ ಪೂರ್ತಿ ನಾನು ಕಣ್ಣೀರು ಹಾಕ್ತೀನಿ ಅಂತ. ಅದಕ್ಕೆ ಕಾರಣ ಏನಂದ್ರೆ ರಾಷ್ಟ್ರೀಯ ಇತಿಹಾಸದಲ್ಲಿ ಮೊದಲನೇ ಸಲ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷ ಆಗಿ ಕಾಂಗ್ರೆಸ್ಸಿನ ಮಿತಿನಲ್ಲೇ ಆಯ್ಕೆಯಾಗಿದೆ. ಮತ್ತೆ ಈ ಸಣ್ಣ ಪುಟ್ಟ ಕಮೆಂಟ್ಸ್ ಮಾಡ್ತಾರಲ್ಲ, ಅವ್ರ ಕಡೆಯಿಂದನೂ ಒಂಥರ ಸಹಾಯ ಅಂತಾನೆ ಹೇಳ್ಬೋದು. ಕಾಂಗ್ರೆಸ್ಸಿನ ಕೆಲವು ಮುಖಂಡರು ನನ್ನ ಚರಿತ್ರೆ ಬಗ್ಗೆ ಕೂಡ ತಪ್ಪಾಗಿ ಮಾತಾಡಿದ್ದಾರೆ. ಅವ್ರಿಗೆ ಗಾಂಧಿ ಕಾಂತ ಅನ್ನೋರು ತಕ್ಷಣ ಪ್ರಮೋಷನ್ ಕೊಟ್ಬಿಡ್ತಾರೆ. ನಾನಿಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ಕಾಂಗ್ರೆಸ್ಸಿಗರಿಗೆ ಅನಿಸಿದ್ರು ನನ್ನ ಬಗ್ಗೆ ತಪ್ಪಾಗಿ ಮಾತಾಡೋದ್ರಿಂದ, ನನ್ನ ಬಗ್ಗೆ ಮೀಮ್ಸ್ ಮಾಡೋದ್ರಿಂದ ನಿಮಗೆ ಪ್ರಮೋಷನ್ ಸಿಗೋದಾದ್ರೆ ಸರಿ ಅಣ್ಣ, ನಿನ್ನೂ ಉದ್ಧಾರ ಮಾಡ್ತೀನಿ ನಾನು. ಆದ್ರೆ ನೀವು ನಿಮ್ಮ ಬಗ್ಗೆ ಅಂದ್ರೆ ಪಾರ್ಲಿಮೆಂಟಲ್ಲಿ ನೀವು ಬೇರೆ ಬೇರೆ ಮೂಡಲಿರ್ತೀರಲ್ಲ, ಅದನ್ನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀರಾ? ಒಂದು ಫೋಟೋ ನಿಮಗೆ ತೋರ್ಸಕ್ ಇಷ್ಟಪಡ್ತೀನಿ. ಅದ್ರಲ್ಲಿ ನೀವು ಚಿಕ್ಕವರಿದ್ದಾಗ ಮತ್ತು ಈಗಿನದ್ದು ಫೋಟೋ ಪೋಸ್ಟ್ ಮಾಡಿದ್ರಿ. ಎಲ್ಲರೂ ಅದನ್ನ ನೋಡಿ ನೀವು ಬರ್ದಿದ್ದೇನು ಅಂದ್ರೆ ಏನೂ ಬದಲಾಗಿಲ್ಲ ಅಂತ. ಯಾಕೆ ಈ ತರ ಹಾಕಿದ್ರಿ ಅಂತ ಕೇಳ್ಬೋದಾ? ನಾನು ನನ್ನ ಮೇಲೆ ತಮಾಷೆ ಮಾಡ್ಕೊಳ್ಬಹುದು, ಯಾಕಂದ್ರೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಐ ಆಮ್ ನಾಟ್ ಅ ಪೊಲಿಟಿಕಲ್ ಜೋಕ್. ಫೈನಲ್ ಕೊನೆ ಪ್ರಶ್ನೆ, ಒಂದು ಫೈನಲ್ ಪ್ರಶ್ನೆನ ಕೇಳೋಣ. ಯಾರು ಕೇಳ್ತೀರಾ? ನನ್ನ ಪ್ರಶ್ನೆ ಏನಂದ್ರೆ, ನಿಮಗೆ ಮುಂದೆ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಕಮಿಟಿಯಿಂದ ಪ್ರಿಯಾಂಕಾ ವಾಡ್ರಾ ಅವರು ನಿಮ್ಮ ವಿರುದ್ಧವಾಗಿ ನಿಂತ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ನೀವಿದನ್ನ ಹೇಗೆ ಎದುರಿಸ್ತೀರಾ? ರಾಹುಲ್ ಗಾಂಧಿಗೆ ಕಂಪೇರ್ ಮಾಡಿದ್ರೆ ನಿಮಗೆ ಇದು ಎಷ್ಟು ಕಷ್ಟ ಆಗಬಹುದು? ನನ್ನ ಕಿವಿಗೆ ಬಿದ್ದಿತ್ತು 2019ರಲ್ಲಿ ಅವ್ರು ಬನಾರಸ್ ಜೊತೆ ಹೋರಾಡಬೇಕಿತ್ತು ಅಂತ. ಈಗ ನನಗೆ ಖುಷಿ ಇದೆ, ಬನಾರಸ್ ಅವ್ರ ಕೈಗೆ ಸಿಗಲ್ಲ ಅಂತ ಎಲ್ಲರಿಗೂ ಅವ್ರ ಕಥೆ ಗೊತ್ತಾಗಿ ಹೋಗಿದೆ. ಮೊದಲನೇದಾಗಿ ನಾನು ಅವ್ರಿಗೆ ಆಭಾರಿ ಆಗಿದ್ದೀನಿ, ಯಾಕಂದ್ರೆ ಅವ್ರಿಗೆ ಅರ್ಥ ಆಯ್ತು ಮೋದಿ ಎದುರಿಗೆ ನಿಂತು ಕಾಂಗ್ರೆಸ್ ಅಲ್ಲಿ ಗೆಲ್ಲೋದಕ್ಕಾಗಲ್ಲ ಅಂತ. ಮತ್ತೆ ಅವ್ರ ಹೋರಾಟದ ವಿಷಯ ಬಂದಾಗ ಅವರು ಅಮೇಠಿಗೆ ಹೋಗಿ ಹೋರಾಡ್ತಾರೆ ಅಂದ್ರೆ ಬಿಜೆಪಿ ಜೊತೆ ಯಾರು ಹೋರಾಡ್ತಾರೆ 2024ರಲ್ಲಿ ಅಂತ ನನಗಂತೂ ಗೊತ್ತಿಲ್ಲ. ಆದ್ರೆ ಈ ವಿಷಯ ಗೊತ್ತಿದೆ, ಕಾಂದಾನಿಂದ ಯಾರೇ ಹೋರಾಡಿದ್ರು ಕೂಡ ಅವ್ರನ್ನ ಸೋಲ್ಸೋ ಸೌಭಾಗ್ಯ ನನಗೆ ಸಿಗ್ಬೇಕು ಅಂತ. ಥ್ಯಾಂಕ್ ಯು ಮ್ಯಾಮ್. ಇವತ್ತು ನನಗೆ ಆ ಒಂದು ಕ್ಷಣ ನೆನಪಾಗ್ತಾ ಇದೆ. ರಜತ್ ಶರ್ಮಾ ಅವರು ಲಕ್ನೋವಲ್ಲಿ ನನಗೆ ಸಿಕ್ಕಿ ಆಪ್ಕಿ ಅದಾಲತಲ್ಲಿ ಹೇಳಿದ್ರು, ನಿಮ್ದೇ ಆಡಿಟೋರಿಯಂ ಮಾಡ್ಕೊಳ್ಳಿ, ಸೊ ದ್ಯಾಟ್ ಮುಂದಿನ ಸಲ ಆಪ್ಕಿ ಅದಾಲತ್ನ ನಾವು ಅಮೇಠಿನಲ್ಲಿ ಮಾಡೋಣ ಅಂತ ಹೇಳಿದಾಗ ನಾನು ನಿಮ್ಗೆ 40 ವರ್ಷಗಳ ನಂತರ ಅಮೇಠಿನಲ್ಲಿ ಮಾಡಿರೋ ಆಡಿಟೋರಿಯಂಗೆ ನಿಮ್ಮನ್ನು ಸ್ವಾಗತಿಸ್ತಿದ್ದೀನಿ. ಈಗ ಒಂದು ಬ್ರೇಕ್ನ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಆಪ್ಕಿ ಅದಾಲತ್ನಲ್ಲಿ ಇಂದಿನ ಜಡ್ಜ್ ಅಜಯ್ ಉಪಾಧ್ಯಾಯ ಅವರ ತೀರ್ಪು, ಇವತ್ತಿನ ವಿಚಾರಣೆ ಬಗ್ಗೆ. ಆಪ್ಕಿ ಅದಾಲತ್ನಲ್ಲಿ ಇವತ್ತು ವಿಚಾರಣೆ ನಡೆಸಿದ್ದು ಸ್ಮೃತಿ ಇರಾನಿ ಅವರ ಮೇಲೆ. ಅವ್ರನ್ನ ಪ್ರಶ್ನಿಸಿದ್ವಿ ರಾಹುಲ್ ಗಾಂಧಿ ಅವರ ಬಗ್ಗೆ, ಅಮೇಠಿಯ ಬಗ್ಗೆ, ಮೈನಾರಿಟಿ ಮಿನಿಸ್ಟ್ರಿಯ ಬಗ್ಗೆ ಹಾಗೂ ವಿರೋಧ ಪಕ್ಷದ ಬಹಳಷ್ಟು ಆರೋಪಗಳ ಬಗ್ಗೆ. ಸ್ಮೃತಿ ಇರಾನಿ ಅವರು ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದಾರೆ. ಈಗ ಸಮಯ ಆಪ್ಕಿ ಅದಾಲತ್ನಲ್ಲಿ ಇಂದಿನ ಜಡ್ಜ್ ಅಜಯ್ ಉಪಾಧ್ಯಾಯ ಅವರ ತೀರ್ಪು. ಇವತ್ತಿನ ಆರೋಪಿ ಸ್ಮೃತಿ ಇರಾನಿ ಅವರು ತುಂಬ ಚತುರ ಆರೋಪಿಯಾಗಿದ್ದಾರೆ. ಇವತ್ತಿನ ಅದಾಲತಿನಲ್ಲಿ ಸ್ಮೃತಿ ಇರಾನಿ ಅವರು ಇನ್ನೊಮ್ಮೆ ಸಾಬೀತುಪಡಿಸಿದ್ದಾರೆ ಏನಂದ್ರೆ, ಸ್ವತಂತ್ರ ಭಾರತದ ಸ್ತ್ರೀಯರ ನಾರಿ ಶಕ್ತಿಯ ಏನು ಜಾಗೃತಿ ಆಗಿದೆಯೋ ಅದರ ಒಂದು ಪ್ರತೀಕವಾಗಿದ್ದಾರೆ ಸ್ಮೃತಿ ಇರಾನಿ. ಮತ್ತೆ ನನಗನ್ನಿಸ್ತಾ ಇದೆ ಒಂದು ಸಾಮಾನ್ಯವಾದ ಮನೆಯಿಂದ ಒಂದು ಉನ್ನತವಾದ ಸ್ಥಾನಕ್ಕೆ ಏರುವುದು ಮತ್ತು ಇದನ್ನ ಹೇಳೋದು ಏನಂದ್ರೆ, ಐ ಆಮ್ ನಾಟ್ ಎ ಪೊಲಿಟಿಕಲ್ ಜೋಕ್, ಇದೊಂದು ತುಂಬಾನೇ ಬೋಲ್ಡ್ ಸ್ಟೇಟ್ಮೆಂಟ್ ಆಗಿದೆ. ಇದನ್ನ ಹೇಳೋದಕ್ಕೂ ಸಾಕಷ್ಟು ಧೈರ್ಯ ಬೇಕಾಗುತ್ತೆ. ಮತ್ತು ಚಿಕ್ಕ ಪರದೆಯ ತುಳಸಿ ಅವರಿಂದ ಈ ಥರದ ಉತ್ತರಗಳು ಬರುತ್ತೆ ಅಂದ್ರೆ ಇದರಿಂದ ಏನು ಸಾಬೀತಾಗತ್ತಂದ್ರೆ, ನಮ್ಮ ಭಾರತೀಯ ನಾರಿ ರಾಜಕೀಯದಲ್ಲಿ ತನ್ನ ಭಾಗದ ಪ್ರಾಮುಖ್ಯತೆಯನ್ನು ಅವರು ಅರ್ಥ ಮಾಡ್ಕೋತಾ ಇದ್ದಾರೆ. ಮತ್ತೆ ಬಹುಶಃ ಮುಂದೆ ಬರುವ ದಿನಗಳಲ್ಲಿ ಜನರು ಅವರಿಗೆ ಸ್ಥಾನವನ್ನು ಕೊಡಲೇಬೇಕಾಗತ್ತೆ. ಮತ್ತೆ ನ್ಯಾಯಾಲಯ ಇವರನ್ನ ಎಲ್ಲ ಆರೋಪಗಳಿಂದ ಮುಕ್ತರನ್ನಾಗಿಸುತ್ತೆ.
ಇದೇ ಹುಮ್ಮಸ್ಸಿನಿಂದ, ಇದೇ ವಿಶ್ವಾಸದಿಂದ ಸ್ಮೃತಿ ಇರಾನಿಯವರು ಇದೇ ತರ ದೇಶದ ಜನರ ಸೇವೆ ಮಾಡಲಿ, ಅವರ ದುಃಖ ಹಾಗೂ ನೋವನ್ನ ದೂರ ಮಾಡುವಂತ ಕೆಲಸ ಮಾಡ್ತಾನೆ ಇರಲಿ. ಆಪ್ಕೆ ಅದಾಲತ್ನಲ್ಲಿ ಇಂದಿನ ವಿಚಾರಣೆಯನ್ನ ಮುಗಿಸ್ತಾ ಇದೀವಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಒಬ್ಬ ಮುಖ್ಯವಾದ ವ್ಯಕ್ತಿಯ ಜೊತೆ. ಅಲ್ಲಿವರೆಗೂ ನಮಸ್ಕಾರ.